ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಲ್ಮನ ತೊಡಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನಂದನಪ್ಪೆ ಸಿದ್ಧರುಡರಿಗೆ ನಂದನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಮೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂದವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಕುಲ ಜಾತಿ ನಾಮರೂಪವನ್ನು ಮೀರಿದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ 7ರಿಂದ 11 ನುಡಿಯ ಪರ್ಯಂತರವಾಗಿ ನಮಗೆ ಮಹಾತ್ಮರು ಅತ್ಯಂತ ಅಮೂಲ್ಯವಾದ ಮಾತುಗಳನ್ನು ಉಪದೇಶವನ್ನು ಹೇಳ್ತಾ ಬಂದರು. ಇಲ್ಲಿವರೆಗೂ ನಾವು ನೀವೆಲ್ಲರೂ ಅನಂತ ವಿಚಾರಗಳನ್ನು ಡಂಬಾಚಾರದಿಂದ ಅಹಿಂಸೆಯಿಂದ ಶಾಂತಿಯಿಂದ ಅರ್ಜವ ಅಂತಕ್ಕಂಥ ಮತ್ತು ಆಚಾರ್ಯೋ ಉಪಾಸನ ಅದು ಅಲ್ಲದೆ ಇನ್ನು ಅನೇಕ ಶೌಚ ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿವರೆಗೂ ಕೇಳ್ತಾ ಬಂದಿದ್ದು, ಈ ಮುಂದಿನ ವಿಚಾರದಲ್ಲಿ ಅತ್ಯಂತ ಅಮೂಲ್ಯವಾದ ಮಾತೇನೆಂದರೆ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿಯನ್ನು ಅಭಿಷ್ಟಂಗ ಪುತ್ರದಾರ ಗೃಹಾದೀಸು ಅಂತ 8ನೇ ಶ್ಲೋಕದ ಸಂಕ್ಷಿಪ್ತ ವಿಚಾರವನ್ನು ಇಲ್ಲಿ ಹೇಳ್ತಾ ಬಂದರು. ಕಾರಣ ಯಾವಾಗಲೂ ಜ್ಞಾನ ಸಾಧನ ಮಾಡುವಂಥ ಮುಮುಕ್ಷುಗಳಲ್ಲಿ
ಮೋಕ್ಷವನ್ನು ಪಡೆಯಬೇಕು ಅನ್ನುವಂಥ ಜೀವಿಗಳಿಗೆ ಅಹಂಕಾರ ಅನ್ನುವುದು ಇರಬಾರದು. ಯಾಕೆ ಇರಬಾರದು ಅಂದರೆ ಅಹಂಕಾರವೇ ಸರ್ವ ದುರ್ಗುಣಗಳಿಗೆ ತಾಯಿ ಇದ್ದಂಗೆ. ಅದು ಒಂದರಿಂದನೇ ಇವೆಲ್ಲ ಹುಟ್ಟ್ಯಾವ ನೋಡ್ರಿ. ಅದಕ್ಕಾಗಿ ಅಹಂಕಾರ ಎಲ್ಲಿ ಅದ ಅಲ್ಲಿ ಭಗವಂತನ ಸಹಾಯ ಇಲ್ಲ. ಅಹಂಕಾರ ಇದ್ದಲ್ಲಿ ಭಗವಂತಿಲ್ಲ, ಭಗವಂತ ಇದ್ದಲ್ಲಿ ಅಹಂಕಾರ ಇರೋದಿಲ್ಲ ನೋಡ್ರಿ. ಇದರ ಮೇಲೆ ನಾವು ತಿಳ್ಕೋಬೇಕು, ಯಾರು ಅಹಂಕಾರಿಗಳು ಯಾರು ನಿರಹಂಕಾರಿಗಳು, ಎಲ್ಲಿನ ಗುರುವಿನ ಸ್ಥಾನ ಅಲ್ಲಿ ಆದ ಯಾರಲ್ಲಿ ಇಲ್ಲ ಅನ್ನೋದು ಶಾಸ್ತ್ರ ದೃಷ್ಟಿಯಿಂದ ನಾವು ತಿಳ್ಕೋಬೇಕು ವಿನ ಜಗತ್ತಿನ ಮಾತಿನಿಂದ ತಿಳ್ಕೋಬಾರದು. ಯಾಕಂದರೆ ನಾವೆಲ್ಲ ಶಾಸ್ತ್ರ ಕೇಳಿದವರಂದಮೇಲೆ ಶಾಸ್ತ್ರ ಪ್ರಮಾಣವನ್ನೇ ನಂಬಬೇಕು. ಹಾಗಾಗಿ ನಾನು ಎಲ್ಲಿ ಆದ ಅಲ್ಲಿ ನೀನಿಲ್ಲ, ನೀನು ಎಲ್ಲಿದ್ದಿ ಅಲ್ಲಿ ನಾನಿಲ್ಲ. ಅರ್ಥ ಇಷ್ಟೇ ಅದು. ಹಾಗಾಗಿ ಹಿಂದೆ ಅನಂತ ಮಾತುಗಳನ್ನು ಕೂಡ ನಿನ್ನೆ ದಿನ ಹೇಳ್ತಾ ಬಂದಿರಬೇಕು. ಇದು ಆಗಿರಬೇಕು. ಬಹುಶಃ ಇದು ಜನ್ಮ ಮೃತ್ಯು ಜರ ವ್ಯಾಧಿ ಇದು ಹೇಳ್ಯಾರ ನಿನ್ನೆ ಆಗ್ಯದ. ಆದರೆ ಮುಂದೆ ಹೋಗೋಣ. ಇಲ್ಲಿ ನಾವು ಅನಂತ ದುಃಖವನ್ನು ಮಾಡಿಕೊಂಡು ಏನಾಗದಂದರೆ ಜನಸಂಘದಲ್ಲಿ ಪ್ರೀತಿ ಇಲ್ಲದೆ ಇರುವುದು. ನಮಗೆ ಜನರೆಂದರೆ ಪಾಮರ ಜನರು, ವಿಷಯದಲ್ಲಿ ಆಸಕ್ತಿ ಉಳ್ಳವರು, ಅವರಲ್ಲಿ ಸಂಘವನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳ್ತದ, ನಾವು ಹೇಳಂಗಿಲ್ಲ. ಅದಕ್ಕೆ ಅವ್ರ ಮಹಾತ್ಮರು ಸತ್ಸಂಗತ್ವ ನಿಸ್ಸಂಗತ್ವ ಅಂತ ಆಚಾರ್ಯ ಶಂಕರರು ಸಾರಿದರು. ಹಾಗಾಗಿ ಯಾರ ಸಂಘ ಬಿಡಬೇಕು ಅಂದರೆ ವಿಷಯ ಆಸಕ್ತರು, ಪಾಮರ ಜನರು, ಪಾಪಿಗಳಾರಲ್ಲ, ಅವರಲ್ಲಿ ವಿಷಯದಲ್ಲಿ ಆಸಕ್ತಿ, ಅವ್ರಿಗೆ ಶಾಸ್ತ್ರದಲ್ಲಿ ಆಸಕ್ತಿ ಇಲ್ಲ, ಗುರುವಾಕ್ಯದಲ್ಲಿ ಆಸಕ್ತಿ ಇಲ್ಲ ಅಂದರೆ ಅವರ ಆಸಕ್ತಿ ಎಲ್ಲಿ ಅದೀಗ? ವಿಷಯಾದಿಗಳೆಲ್ಲ ಅದ, ಪ್ರಪಂಚದಲ್ಲಿ ಅದ. ಅದಕ್ಕಾಗಿ ನಿನಗೂ ಕೂಡ ಆ ದೋಷ ಬರ್ತದ ಅಂತ. ಅದಕ್ಕಾಗಿ ಮಾಡಬೇಡ. ಮತ್ತೆ ಅಡವಿಯ ಮೃಗಗಳ ಮಧ್ಯದಲ್ಲಿ ಇದ್ದು ಸಿದ್ಧಿಯನ್ನು ಪಡೆಯಬಹುದು. ಅದು ಸಿದ್ಧಿ, ಅದು ಕೆಲವು ಮಂತ್ರಗಳವ, ಅವನ್ನ ಪಡೆಯಬಹುದು ಇಲ್ಲಂತಲ್ಲ. ಆದರೆ ಪಾಮರರ ಸಂಘದಲ್ಲಿ ಇದ್ದು ಸಿದ್ಧಿಯನ್ನು ಪಡೆಯುವುದು ಬಹು ದುರ್ಲಭ. ಅಡವಿ ಅರಣ್ಯ ಮಧ್ಯದಲ್ಲಿ ಇದ್ದು ನೀನು ಸಿದ್ಧಿಯನ್ನು ಪಡೆಯಬಹುದು, ಅನುಕೂಲ ಮಾಡ್ತದದು. ಆದರೆ ಪಾಮರರ ಮಧ್ಯದಲ್ಲಿ, ವಿಷಯ ಆಸಕ್ತರ ಮಧ್ಯದಲ್ಲಿ ಇದ್ದು ನಾವು ಆತ್ಮಜ್ಞಾನದ ಸಿದ್ಧಿಯನ್ನು ಮಾಡಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮನುಷ್ಯ ಬಹಳ ಕಠಿಣ ಶ್ರಮವನ್ನು ಪಡಬೇಕು ಅಂತ. ಕಠಿಣ ಅಂದರೆ ಏನು? ಬಿಡೋದಂತ. ನಮಗೆ ಕೆಲವು ಸಲ ಭಯ ಆಗ್ತವೆ, ಬಿಟ್ಟರೆ ಯಾರಪ್ಪ ನಮ್ಮನ್ನು ನೋಡೋರು, ನಮ್ಮ ಗತಿ ಯಾರು? ಇದೇ ದೊಡ್ಡ ಅಜ್ಞಾನ ಅಂತ. ದೊಡ್ಡ ಅಜ್ಞಾನ ಅಂದರೆ ಇದೇ ಅಜ್ಞಾನ. ಯಾಕಂದರೆ ಯಾರಿಗೂ ಗುರುವಿನಲ್ಲಿ, ಪರಮಾತ್ಮನಲ್ಲಿ ಅಚಲವಾದ ಪ್ರೇಮ, ಪರಮ ಪ್ರೇಮ ಪ್ರೀತಿ ಇಲ್ಲೋ, ಗುರುವಿನಲ್ಲಿ, ಗುರುವಾಕ್ಯದಲ್ಲಿ, ಭಗವಂತನಲ್ಲಿ ವಿಶ್ವಾಸ ಇಲ್ಲವೋ ಅವನಿಗೆ ಮಾತ್ರ ನಮಗೆ ಈ ವಿಚಾರ ಬರ್ತಾವಿಲ್ಲ, ಸಹಜ. ಆದರೆ ಶರಣರ ಮಾತು, ಮಹಾತ್ಮನ ಮಾತನ್ನು ಕೇಳಿದಾಗ ಗೊತ್ತಾಗ್ತದೆ. ಅಕ್ಕ ಮಹಾದೇವಿ ತಾಯಿ 18ನೇ ವರ್ಷದಲ್ಲಿ ರಾಜ್ಯವನ್ನು ಬಿಟ್ಟು ಹೋಗುವಂಥ ಪ್ರಸಂಗ ಬಂತು. ರಾಜ್ಯವನ್ನೇ ಒಬ್ಬ 18 ವರ್ಷದ ತುಂಬಿದ ಪ್ರಾಯದ ಒಬ್ಬ ಹೆಣ್ಣು ಯಾರ ಆಸರೆ ಇಲ್ಲದೆ ಹೋಗುವಂಥ ನಿರ್ಣಯ ಮಾಡಿದಾಗ ಹೆತ್ತ ತಾಯಿ ಅಕ್ಕ ಮಹಾದೇವಿಗೆ ಒಂದು ಮಾತು ಹೇಳಿದ್ಳು.
ಅಮ್ಮ ನೀನೇನು ಹೋಗ್ತಿದ್ದಿ, ತಾರುಣ್ಯವಂತಿದ್ದಿ, ನಿನ್ನ ಸ್ಥಿತಿ ಗತಿಯನ್ನು ನೋಡೋರು ಯಾರು, ನಿನಗೆ ಹಸಿವಾದಾಗ ಅನ್ನ ಕೊಡೋರು ಯಾರು, ಮತ್ತು ನೀನು ಎಲ್ಲಿ ಮಲಗುತ್ತಿದ್ದಿ, ಎಲ್ಲಿ ಎದ್ದೇಳ್ತಿದ್ದಿ, ನಿನ್ನ ನೋಡೋರು ರಕ್ಷಣೆ ಮಾಡೋರು ಯಾರ ತಾಯಿ ಅಂತ ಹೇಳಿದಾಗ ಆ ಅಕ್ಕ ಒಂದು ಮಾತು ಹೇಳ್ತಾಳೆ, ಏನಂದರೆ ಹಸಿವೆಯಾದರೆ ಭಿಕ್ಷಾನ್ನಗಳುಂಟು. ಹಸಿವಾಯ್ತಂದ್ರೆ ಭಿಕ್ಷೆ ಬೀಳಲಿಕ್ಕೆ 1000 ಕೈಗಳು ಕೈ ಎತ್ತಿ ನಿಂತಾವ. ನೀನು 2 ಕೈಲಿ ಮಾಡಿ ಉಣ್ತೀನಿ ಅಂತಿದ್ದಿ, ತಯಾರಾಗಿ ನಿಂದ್ರು ನೀನು. ನನಗೆ ಪರಮಾತ್ಮನ ಗತಿ, ಅವನೇ ರಕ್ಷಣೆ ಮಾಡ್ತಾನಂತ ಪ್ರತ್ಯಕ್ಷ ಪ್ರಮಾಣ ಅದ. ಈಗ ಎಷ್ಟೋ ಜನ ಭಿಕ್ಷುಕರು ಭಿಕ್ಷವನ್ನು ಬೇಡೇ ಊಟ ಮಾಡ್ತಾರಲ್ಲ, ಮತ್ತು ಯಾರು ಕೊಟ್ಟರು? ಭಗವಂತ ಕೊಡ್ತಾನಿಲ್ಲ. ಹಸಿವೆ ಆದರೆ ಭಿಕ್ಷಾನ್ನಗಳುಂಟು, ತೃಷೆ ಆದರೆ ಕೆರೆ ಬಾವಿಗಳುಂಟು. ನೀರಿಡಿಕೆ ಆದರೆ ಯಾರ ಗತಿ? ಪರಮಾತ್ಮ ಮಾಡಿದಂಥ ಕೆರೆಯಲ್ಲಿ ಬಾವಿಯಲ್ಲಿ ನೀರಾವ ತಾಯಿ, ನನಗೆ ಇನ್ನೇನು ಬೇಕು? ಶಯನಕ್ಕೆ ನಿದ್ದೆ ಬಂದರೆ ಎಲ್ಲಿ ಮಲಗ್ತಿದ್ದಿ ತಾಯಿ? ಪ್ರಾಯದ ವಯಸ್ಸಾದ, ಲೋಕ ಹಿಂಗಾದ ಅಂದರೆ ಆಕೆ ಹೇಳ್ತಾಳ, ಅಲ್ಲಿ ಪಾಳು ದೇಗುಲುಂಟು. ಶೇನಕ್ಕೆ ಪಾಳು ಅಂದ್ರೆ ಹಾಳು ಬಿದ್ದ ದೇಗುಲಗಳು ಬಸ್ತಾವ. ಹೌದು. ಮತ್ತು ಮುಂದುವರೆದು ನಿನಗೆ ಹಾಸಿಗೆಯಲ್ಲಿ ಹೊದಕಂಬದಲ್ಲಿ ಅಂತ ಕೇಳಿದಾಗ, ಭೂಮಿಯೇ ಹಾಸಿಗೆ, ಆಕಾಶವೇ ಹೊದಿಕೆ ಅನ್ಲಕ್ಕೆ. ನೋಡ್ರಿ ಎಷ್ಟು ವಿಶ್ವಾಸ ಆಗಿರ್ಬೋದು ಭಗವಂತನಲ್ಲಿ. ಅಮ್ಮ ಭೂಮಿನೇ ಹಾಸಿಗೆ, ಆಸನ ಭಗವಂತ, ಆಕಾಶವೇ ಹೊದಿಕೆ ಅದ. ಮತ್ತು ನನ್ನ ರಕ್ಷಣೆಗೆ ಯಾರ ಅಂದರೆ ಚನ್ನಮಲ್ಲಿಕಾರ್ಜುನ ದೇವನುಂಟು ತಾಯಿ ಅಂತ ಹೇಳ್ಬಿಟ್ಲು ನೋಡ್ರಿ. ಅದಕ್ಕಾಗಿ ಅದೆಲ್ಲವನ್ನ ಭಗವಂತನ ಮೇಲೆ ಅಚಲವಾದ ಪ್ರೇಮ ಇಟ್ಟಂಥ ಅಕ್ಕ ಮಹಾದೇವಿಯು ನಮ್ಮ ಶರಣರಲ್ಲಿ ಅತ್ಯಂತ ಮೇಲ್ಮಟ್ಟದ ಸ್ತ್ರೀಗಳಲ್ಲಿ ದೊಡ್ಡ ಶರಣೆಯಾಗಿ ಜಗತ್ತಿನಲ್ಲಿ ಅವರ ಮಾತು ಇವತ್ತಿಗೆ ಕೇಳ್ತೇವೆ. ನಾವು ಕೇಳ್ತೇವಿಲ್ಲ? ಅದಕ್ಕಾಗಿ ಮಹಾತ್ಮರು ನಾವು ಯಾವುದನ್ನೇ ವಿಚಾರ ಮಾಡೋದು ಬೇಡ, ಭಗವಂತನ ಮೇಲೆ ವಿಚಾರ ಮಾಡೋದು. ಯಾಕಂದರೆ ಈ ಜವಾಬ್ದಾರಿ ಯಾರ್ದು ಅಂದ್ರೆ ಭಾಳ ಸಲ ಹೇಳ್ತೀನಿ, ಹೆತ್ತ ಹುಟ್ಟಿದ ಮಗುವಿಗೆ ಹೆತ್ತ ತಾಯಿಯೇ ಜವಾಬ್ದಾರಿ ಅಂತ. ಮಗನ ಹಡದಾಡಂದ್ರೆ ಇನ್ನೊಬ್ಬರು ಜೋಕೆ ಮಾಡ್ತಾರೇನು? ಜವಾಬ್ದಾರಿ ಯಾರದ? ತಾಯಿದೇ ಜವಾಬ್ದಾರಿ ಅಂದಾಗ ಭಗವಂತ ನಮ್ಮನ್ನು ಹುಟ್ಟಿಸಾನಂದ್ರೆ ಭಗವಂತಂದೇ ಜವಾಬ್ದಾರಿ ವಿನಃ ನಾವೇನು ತಿಳ್ಕೊಂಡ್ವಿ? ತಂದೆ ತಾಯಿಯೇ ಜವಾಬ್ದಾರಿ. ತಂದೆ ಇಲ್ಲಂದ್ರೆ ಹೆಂಗಪ್ಪ? ತಾಯಿ ಇಲ್ಲಂದ್ರೆ ಹೆಂಗ? ಇದರಾಗ ಹೋಯ್ತು ನೋಡಿ ನಮ್ಮ ಜೀವನ. ತಂದೆ ಇರೋದಿಲ್ಲ, ತಾಯಿ ಇರೋದಿಲ್ಲ. ಯಾಕಂದ್ರೆ ಇವರು ಒಂದು ಜನ್ಮಕ್ಕೆ ಬದಲಾವಣೆ ಆಗೋರೆ. ಹಿಂದಿನ ಜನ್ಮದ ತಂದೆ ತಾಯಿ ಬೇರೆ ಇದ್ರು, ಆ ಕಡೆ ಮೊದಲು ಜನ್ಮಕ್ಕೆ ತಂದೆ ತಾಯಿ ಬೇರೆ ಇದ್ರು, ಈ ಜನ್ಮಕ್ಕೆ ತಂದೆ ತಾಯಿ ಬೇರೆ ಇದ್ದಾರೆ. ಆದರೆ ಪರಮಾತ್ಮ ಮಾತ್ರ ಆವಾಗಿದ್ದವನು ಈಗಿದ್ದವನು ಅವನ. ಯಾಕಂದ್ರೆ ಇವರು ಸಾಯುವವರು ಅಂದಮೇಲೆ ಯಾವಾಗಲೂ ಇರೋರಲ್ಲ ಅಂತ. ತಂದೆ ತಾಯಿ ಸಾಯ್ತಾರಿಲ್ರಿ. ನಿನ್ನ ಹಣೆ ಬರ ಚಂದ ಇತ್ತು ಅಂದರೆ ಬಹಳ ದಿನ ಆದಮೇಲೆ ಸಾಯ್ಬೋದು. ಮತ್ತು ಇಲ್ಲಾಂದರೆ ನೀವು ಹುಟ್ಟಿದ ತಕ್ಷಣ ಸತ್ತಂಥ ತಂದೆ ತಾಯಿಗಳು ಉಂಟು. ಹೌದು. ಆದರೆ ಯಾವಾಗಲೂ ಇರುವಂಥ ಪರಮಾತ್ಮನಲ್ಲಿ ವಿಶ್ವಾಸ ಇಲ್ಲ, ಇರಲಾರ ತಂದೆ ತಾಯಿಗಳಲ್ಲಿ ವಿಶ್ವಾಸ ಅದ. ವಿಶ್ವಾಸ ಇರಬಾರ್ದಂತಲ್ಲ, ಎಷ್ಟು ತಿಳ್ಕೊಂಡಿಡಬೇಕು. ವಿಶ್ವಾಸ ಶಾಶ್ವತ ಅಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದಂದ್ರೆ, ಧೂಳು ಗಾಳಿಯ ಸಂಘದಿಂದ ಗಗನವೇರುತ್ತದೆ. ಧೂಳು ಇಲ್ಲಿ ಬಿದ್ದಿರಲ್ಲ, ಅದು ಆಕಾಶಕ್ಕೆ ಹೋಗ್ತದ ಮೇಲೆ ಅಂದರೆ ಸ್ವಂತ ಹೋಗಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಮನೆ ಬೀಗ ಹಾಕಿ ಕಸ ಬಿದ್ದದ, ಧೂಳು ಬಿದ್ದದ, ಆಕಾಶಕ್ಕೆ ಹೋಗಿದೆ ಅನ್ನೋದು. ಯಾವಾಗ ಆ ಧೂಳು ಗಾಳಿಯ ಸಂಘದಿಂದ ಗಗನವೇರುತ್ತದೆ.
ಅದೇ ಗಾಳಿಯ ಸಂಘ ಮಾಡಿದ್ರೆ ಏನಾಯ್ತು, ಆಕಾಶದ ಕಡೆ ಹೋಯ್ತು ನೋಡ್ರಿ. ಹಾಗೆ ಮತ್ತೆ ನೀರಿನ ಸ್ನೇಹದಿಂದ ಕೆಳಸ್ಥಾನವನ್ನು ಸೇರುತ್ತದೆ. ನೀರು ಏನಂದ್ರೆ ಮೇಲೆ ಹರಿತಂದ್ರೆ ಕೆಳಗನ್ನು ಹೋಗ್ತದೆ ನೋಡ್ರಿ, ಹೋಗ್ತದಿಲ್ಲ. ಅದ್ರ ಜೊತೆಗೆ ಭೂಮಿ ಅನ್ನುವಂಥದ್ದು ಮೇಲಿಂದ ಕೆಳಗ, ಕೆಳಗಿಂದ ಮೇಲೆ ಹೋಗೋದಿಲ್ಲ. ಹೊಲಗಳಲ್ಲಿ ಭೂಮಿ ಅದಲ್ಲ. ಆದರೆ ಆ ಭೂಮಿಯಲ್ಲಿ ಮಳೆ ಬಿತ್ತು ಅಂದರೆ ಮಳೆಯ ಸಂಘದಿಂದ ಆ ಭೂಮಿ ಕೆಳಗರಿತದೆ. ನಮ್ದೆಲ್ಲ ಹರ್ಕೊಂಡು ಹೋಗಿದಪ್ಪ ಮಣ್ಣೆಲ್ಲ ಅಂತೀವಲ್ಲ, ಹೆಂಗೋಯ್ತು ಮಣ್ಣು? ಮಣ್ಣು ಹರಿಯುವ ಧರ್ಮ ಇಲ್ಲ ಅದಕ್ಕೆ, ಮತ್ತು ಹರಿತದಲ್ಲಿ ಈಗ ಯಾರ ಸಂಘದಿಂದ? ನೀರಿನ ಸಂಘದಿಂದ. ಅದೇ ರೀತಿ ಕಬ್ಬಿಣವು ಮಣ್ಣಿನ ಸಂಘದಿಂದ ತುಕ್ಕು ಹಿಡಿದು ಕೆಲಸಕ್ಕೆ ಬಾರದಂತ ಆಗ್ತದೆ ನೋಡ್ರಿ, ಕೆಲಸಕ್ಕೆ ಬರಂಗಿಲ್ಲ. ಅದರಂತೆ ಆ ಒಂದು ಕಬ್ಬಿಣ ಅಗ್ನಿಯ ಸಂಘದಿಂದ ನಿರ್ಮಲವಾಗ್ತದೆ. ಬೆಂಕಿ ಸಂಘ ಮಾಡಿದ್ರೆ ಎಷ್ಟು ಸ್ವಚ್ಛ ಆಗ್ತದೆ, ಅದೆಲ್ಲ ತುಕ್ಕೆಲ್ಲ ಹಾಳಾಗಿ ಹೋಗ್ತದ. ಅದಕ್ಕೆ ಜಗತ್ತಿನಲ್ಲಿ ಮಹಾತ್ಮರು ಜನಸಂಘದಲ್ಲಿ ಇಷ್ಟೆಲ್ಲ ಯಾಕೆ ಹೇಳಿದ್ರು ಅಂದರೆ, ಉತ್ತಮರ ಸಂಘದಿಂದ ನೀನು ಉತ್ತಂಗಕ್ಕೆ ಹೋಗುತ್ತೀರಿ, ಅವರ ಸಂಘ ಇಲ್ಲದೇ ಇದ್ದರೆ ನೀನು ಎಲ್ಲಿಗೆ ಹೋಗಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಮಹಾತ್ಮರು ಮತಿಗೆ ಮಂಗಲವೀವುದು ಆವುದು ಉತ್ತಮರ ಸಂಘ ಅಂತ ನಿಜಗುಣ ಮಹಾತ್ಮರು ಡಂಗೂರು ಸಾರಿದ ನೋಡ್ರಿ. ಯಾಕೆ ಮಾಡ್ರಿ ಉತ್ತಮರ ಸಂಘ ಅಂದರೆ, ಅವರು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಮೋಕ್ಷದ ಕಡೆ, ಭಗವಂತನ ಕಡೆ, ಪರಮಾತ್ಮನ ಕಡೆ ತಗೊಂಡು ಹೋಗ್ತಾರೆ. ಆ ಕಾರಣದಿಂದ ಇಲ್ಲಿ ಸಂಘ ಪ್ರಭಾವವು ಬಹಳ ಅದ್ಭುತವಾದದ್ದು. ಬಿಡಪ್ಪ ನಾವೇನು ಮಾಡಿದ್ರೆ ಏನಾಗ್ತದ ಅಂತೀವಲ್ಲ, ಅಷ್ಟು ಸೂಕ್ಷ್ಮ ಅದ ಸಂಘ. ಅದಕ್ಕೆ ಹೇಳಿದಲ್ಲ, ಅರಣ್ಯದಲ್ಲಿ ಏಕಾಂತದಲ್ಲಿ ಮಂತ್ರ ಸಿದ್ಧಿಯನ್ನು ನೀವು ಮಾಡ್ಕೋಬಹುದು. ದುರ್ಜನರ ಸಂಘದಲ್ಲಿದ್ದರೆ ಸಿದ್ಧಿಯನ್ನು ಮಾಡಲು ಅಸಾಧ್ಯವನ್ನು, ಅಂದರೆ ಅಷ್ಟು ಕೆಟ್ಟದ್ದಾದಂತ ಅರ್ಥ ಆಯ್ತು ನೋಡ್ರಿ. ಆ ಕಾರಣದಿಂದ ಸತ್ಸಂಗಾತ್ಯವು ಏಕಾಂತವಾಸಕ್ಕಿಂತ ಅಧಿಕ ಫಲವುಳ್ಳದ್ದು. ಸತ್ಸಂಗದ ಫಲ ಏಕಾಂತದಲ್ಲಿ ಇರೋದಕ್ಕಿಂತ ನೀನು ಸತ್ಸಂಗದಲ್ಲಿ ಇರು. ಏಕಾಂತ ನಿನ್ನ ಮೇಲೆ ತಗೊಂಡು ಹೋಗೋದಿಲ್ಲ. ಒಬ್ಬನೇ ಅಡವಿ ಸೇರಬಹುದು, ಮತ್ತು ಗುಡ್ಡ ಸೇರಬಹುದು, ಗುಂಡಾರು ಸೇರಬಹುದು, ಆದರೆ ನಿನ್ನ ಭಗವಂತನ ಕಡೆ ಆ ಏಕಾಂತ ಕರ್ಕೊಂಡು ಹೋಗೋದಿಲ್ಲ. ಮೊದಲು ಅವರು ಅದಕ್ಕೆ ಆಚಾರ್ಯ ಹಿಡಿದು ಸತ್ಸಂಗತ್ವವನ್ನು. ನೀ ನಿಸ್ಸಂಗಕ್ಕೆ ಹೋಗ್ಬೇಕಾದ್ರೆ ಮೊದಲು ಸತ್ಸಂಗ ಮಾಡು, ಸತ್ಸಂಗದಲ್ಲಿ ಇರು. ಆ ಸತ್ಸಂಗದಲ್ಲಿ ಇದ್ದಿ ಅಂದರೆ ತಾನಾಗಿ ನಿಸ್ಸಂಗಕ್ಕೆ ಕರ್ಕೊಂಡು ಹೋಗ್ತದೆ. ನೀರಿನ ಸಂಘ ಮಾಡಿದಂಥ ಭೂಮಿ ತಾನಾಗಿ ಹರಿತದಿಲ್ಲ. ವಾಯುವಿನ ಸಂಘ ಮಾಡಿದಂಥ ಧೂಳು ತಾನಾಗಿ ಆಕಾಶಕ್ಕೆ ಕೂತದಿಲ್ಲ. ಹಾಗೆ ಸರ್ವ ವಿಧದಿಂದಲೂ ವಿಚಾರ ಮಾಡಿದರೆ, ಯಾಕಂದರೆ ಸತ್ಸಂಗತ್ವದಿಂದ ಏನಾಯಿತು ಅಂದರೆ, ಸುಮ್ಮನೆ ಒಂದು ಮಾತು ಹೇಳ್ತಾರೆ. ದಾಸಿ ಪುತ್ರ ಯಾರು ಅಂದರೆ ನಾರದರು ಅಂತ. ಎಷ್ಟೋ ಮಂದಿ ಯಾರ ಅವ್ರ ಕುಲಗಳನ್ನು ಹೆಣಸಕ್ಕೆ ಹೋಗ್ಬೇಡಂದ್ರು. ನಾರದ ಯಾರು? ದಾಸಿ ಪುತ್ರ. ಇಡೀ ಜಗತ್ತು ಶ್ರೇಷ್ಠ ಪುತ್ರರಾದಂಥವರು ದಾಸಿ ಪುತ್ರನಿಗೆ ನಮಸ್ಕಾರ ಮಾಡ್ತಾರಿಲ್ಲ ಈಗ ನಾರದ ಮಹರ್ಷಿ. ಅಂದರೆ ಅವನ ಕುಲ ಜಾತಿಯನ್ನು ನೋಡಬೇಡ ಅಂತ ಅರ್ಥ ಆಯ್ತು. ಅಂಥ ನಾರದನು ಏನಾದ ಅಂದರೆ ದೇವ ಋಷಿ ಆದ. ದೇವ ಋಷಿ ಅಂತ ಅನಿಸ್ಕೊಂಡ. ಹಾಗೆ ಆ ಒಂದು ನಾರದನ ಸಂಘವನ್ನು ಮಾಡಿದಂಥ ಕಿರಾತಕನಾದಂಥ ವಾಲ್ಮೀಕಿ ಏನಾಗಿದ್ದ? ಬರೇ ಬೇಡನಾಗಿದ್ದ, ಕಳ್ಳತನ ಮಾಡ್ತಿದ್ದ, ದರೋಡೆ ಮಾಡ್ತಿದ್ದ, ಅನಂತ ರೀತಿ ಕೊಲೆಗಳನ್ನು ಮಾಡಿದ್ದ. ಯಾವುದಕ್ಕೋಸ್ಕರ? ಬದುಕುವುದಕ್ಕೋಸ್ಕರವಾಗಿ.
ನಾರದ ಮಹರ್ಷಿಗಳ ಸತ್ಸಂಗ ಅಂದ್ರೆ ನೋಡ್ರಿ, ಬರೇ ಅವನ ನೋಡಿದ್ರೆ ಆಗಲಿಲ್ಲ. ವಾಲ್ಮೀಕಿಗೆ ಭಾಳ ವಿಚಾರ ಮಾಡಬೇಕು ಕಥೆಗಳಲ್ಲಿ. ನೋಡಿದ್ರೆ ಆಯ್ತೇನು ವಾಲ್ಮೀಕಿಗೆ, ಅವನ ಬೋಧ ಆಯ್ತು ನೋಡ್ರಿ. ನೋಡು, ಇಷ್ಟೆಲ್ಲ ನೀ ಮಾಡ್ತಿದ್ದೆಲ್ಲ ಇದರ ಫಲ, ಇದು ಪಾಪದ್ದು ನೀ ಮಾಡೋದು, ಪುಣ್ಯದ್ದಂತಲ್ಲ. ಈ ದೋಚದ ಹಣ ಬಂಗಾರ ಬೆಳ್ಳಿಯನ್ನ ತಗೊಂಡು ಹೋಗಿ ತಂದೆ ತಾಯಿಯನ್ನ ಬಂಧು ಬಳಗವನ್ನ ನೀನು ಸಲಹುತ್ತಿದ್ದೀ ಅಂತ ಹೇಳ್ತಿದ್ದಿ, ಒಪ್ತೀನಿ. ಆದರೆ ನೀನು ಒಯ್ದು ಕೊಟ್ಟದ್ದನ್ನು ತಿನ್ನುವರು ವಿನಃ ನೀನು ಮಾಡದ ಇಷ್ಟೆಲ್ಲ ಪಾಪಕ್ಕೆ ಗುರಿಯಾರು ಅಂತ ಕೇಳಿದ ನಾರದ. ನೋಡ್ರಿ, ಋಷಿಗಳ ಮಾತು ಒಂದೊಂದು ಮಾತಿಗೆ ಹೆಚ್ಚಾಗ್ಬಿಡುತ್ತೆ ಜಗತ್ತು. ಆವಾಗ ವಾಲ್ಮೀಕಿ ಅಂದ, ಇದನ್ನ ಎಲ್ಲರೂ ತಿಂತಾರಂದ್ರೆ ಎಲ್ಲರಿಗೂ ಸಂಬಂಧ ಭಾಗ ಅಂದ. ಅಂದರೆ ಒಂದು ಕೆಲಸ ಮಾಡು, ನೀ ಹೋಗಿ ಯಾರ್ಯಾರಿಗೆ ಇಲ್ಲಿವರೆಗೂ ಹೋಗಿ ಹಾಕಿದ್ದಿ ತಿಂದಾರ ಅವರೆಲ್ಲರನ್ನ ಕೇಳಿ ಬಾ, ಆಮೇಲೆ ಮುಂದೆಂದು ಹೇಳ್ತೇನೆ ಅಂದ. ಆಶ್ಚರ್ಯ ಆಯ್ತು ನೋಡ್ರಿ ವಾಲ್ಮೀಕಿ. ಆಗ್ಲಿಂದ ತಪ್ಪಿಸುವ ಕೆಲಸ ಮಾಡ್ತಿದ್ದಿ, ಅದಕ್ಕೆ ನೀನು ಕಟ್ಟಿ ಹಾಕ್ತನಂದ. ಕಟ್ಟಿ ಹಾಕು, ನೀ ಬಂದ ಬಿಚ್ಚಿದ ಮೇಲೆ ನಾ ಹೋಗ್ತೀನಿ ಅಂತ ಮರಕ್ಕೆ ನಿಂತ. ಕಟ್ಟಿದ, ತಂದೆಯಲ್ಲಿ ಹೋದ, ತಾಯಿಯಲ್ಲಿ ಹೋದ, ಎಲ್ಲರಲ್ಲಿ ಹೋದಾಗ ಅವ್ರು ಹೇಳಿದ್ರು, ನಿನ್ನ ಅನ್ಯಾಯ ಮಾಡಿ ಅಧರ್ಮದಿಂದ ಸಂಪಾದನೆ ಮಾಡಿ ಕೊಲೆ ಮಾಡಿ ಕಳ್ಳತನ ಮಾಡಿ ತಂದಂಥ ಹಣದಿಂದ ನಮ್ಮನ್ನು ಸಲಹು ಅಂತ ನಾವು ನಿನಗೆ ಹೇಳಿಲ್ಲ. ಒಬ್ಬ ತಂದೆ ತಾಯಿಯ ಮಗನಾಗಿ ಅವರ ರಕ್ಷಣೆ ಮಾಡುವುದು ಸಲಹುವುದು ನಿನ್ನ ಧರ್ಮ, ನಿನ್ನ ಕೆಲಸ. ಆದರೆ ಪಾಪದಿಂದ ತಂದು ನಮ್ಮನ್ನು ರಕ್ಷಣೆ ಮಾಡುವಂತ ಹೇಳಿಲ್ಲ. ನೀ ಮಾಡಿದ್ದಂದಮೇಲೆ ಅದರ ಫಲ ನಿನಗೇ ವಿನಃ ನಮ್ಮ ಸಂಬಂಧವಿಲ್ಲ. ನೋಡ್ರಿ ಎಂಥ ಮಾತು. ಆವಾಗ ಬೇರೆಯವ್ರನ್ನೆಲ್ಲ ಕೇಳಿದ, ನಿಮಗೇನಂದ್ರೆ ಎಲ್ಲರೂ ತಂದೆ ತಾಯಿ ಹೇಳಿದ ಮಾತನ್ನೇ ಹೇಳಿದ್ರು ನೋಡ್ರಿ. ಆವಾಗ ಗೊತ್ತಾಯಿತು. ಮತ್ತೆ ನಾರದಲ್ಲಿ ಓಡೋಡಿ ಬಂದ. ಅಷ್ಟರೊಳಗೆ ಅವನ ಬುದ್ಧಿ ವಿವೇಕಕ್ಕೆ ಹೋಗಿತ್ತು. ಹೌದಲ್ಲಪ್ಪ, ನಾ ಎಂಥ ಕಾರ್ಯ ಮಾಡಿದೆ. ನಾರದ ಹೇಳಿದ, ಏನಪ್ಪ ಅಂತ ಕೇಳಿದಾಗ, ಯಾರೂ ಇದರ ಪಾಪವನ್ನು ತೆಗೆದುಕೊಳ್ಳಲಿಕ್ಕೆ ಯಾರೂ ತಯಾರಿಲ್ಲ. ಅಂದರೆ ಇದೆಲ್ಲ ಯಾರಿಗೆ ಬಂತು? ನಿನಗೆ ಬಂತು. ಆವಾಗ ಅಲ್ಲಿ ತತ್ವ ಉಪದೇಶವನ್ನು ನಾರದ ಮಾಡಿದ ಅಂತ ಅರ್ಥ ಮಾಡಬೇಕು. ಈ ಮಾತು ಹೇಳದಿದ್ದರೆ ಅವನು ಯಾಕೆ ಗೊತ್ತಿದ್ದ? ಅದಕ್ಕೆ ಬರೀ ದರ್ಶನದಿಂದ ಮೋಕ್ಷ ಅನ್ನೋದು ಅದು ಅಧಿಕಾರಿಗಳಿಗೆ. ದರ್ಶನ, ಸ್ಪರ್ಶನ, ಸಂಭಾಷಣೆ ಅಂತ ಹೇಳ್ಯಾರ. ಹೌದಿಲ್ಲ? ಅಲ್ಲಿ ಸಂಭಾಷಣೆ ಆಗಿದಿಲ್ಲ ವಾಲ್ಮೀಕಿಗಿನ ಅರ್ಧಗ. ಆದಮೇಲೆ ಆತ ತತ್ವ ಉಪದೇಶವನ್ನು ಬೋಧ ಮಾಡಿದ ಮೇಲೆ ಮುಂದೆ ಏನಾದ ಅಂದರೆ, ಅಂಥ ನಾರದ ಮಹರ್ಷಿಗಳ ಸಂಘದಿಂದ ಬೇಡರಾದಂಥ ವಾಲ್ಮೀಕಿ ರಾಮಾಯಣವೇ ಬರದ. ರಾಮಾಯಣ ಬರಲಿಲ್ಲ ಅಂದ್ರೆ ಸತ್ಸಂಗದಲ್ಲಿ ಎಷ್ಟು ಶಕ್ತಿ ಆದಂತ ಅರ್ಥ. ಹಾಗಾಗಿ ಸರ್ವ ವಿಧದಿಂದಲೂ ವಿಚಾರ ಮಾಡಿದರೆ ದುಷ್ಟರ ಸಂಘವನ್ನು ಪಾಮರರ ಸಂಘವನ್ನು ಮಾಡೋದು ಅನರ್ಥಕಾರಿ. ಅದಕ್ಕೆ ಅರ್ಥನೇ ಇಲ್ಲ ಅಂತ. ಕಾರಣ ಅದು ಹೇಗಿದೆ ಅಂದರೆ, ಎಷ್ಟು ಅನರ್ಥ ಮಾಡ್ತದಂದ್ರೆ, ಅಗ್ನಿಗಿಂತ ಬೆಂಕಿಗಿಂತ ಅಪಾಯಕಾರಿ ನೋಡ್ರಿ. ಯಾಕಂದ್ರೆ ಅಗ್ನಿಯಿಂದ ಸುಡಲ್ಪಟ್ಟ ಕಬ್ಬಿಣ ದಾರುಣವಾದದ್ದು, ಪಾಪಕ್ಕಿಂತಲೂ ಪಾಪಾತ್ಮನು ಮತ್ತಷ್ಟು ಭಯಂಕರ ಸಾಧಕನು. ಆ ಕಾರಣ ಈ ವಿಷಯದಲ್ಲಿ ಜಾಗರೂಕನಾಗಿರಬೇಕು, ಭಾಳ ಜಾಗರ ಆಗಿರ್ಬೇಕಂತ. ಈ ಕಾರಣಕ್ಕಾಗಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂತ ಏನು ಮಾಡ್ರಿ ಅಂದರೆ, ನೋಡಪ್ಪ, ಆತ್ಮನಾತ್ಮ ವಿವೇಕದಲ್ಲಿ ನಿರಂತರವಾಗಿ ಆಸಕ್ತಿ ಇರಬೇಕಂದ್ರೆ, ಎಲ್ಲಿ ವಿಷಯದಲ್ಲಿ ನಿರಾಸಕ್ತನಾಗಿರಬೇಕು ಅಂತ. ಮತ್ತೆ ಶಾಸ್ತ್ರಾದಿಗಳಲ್ಲಿ ಆಸಕ್ತಿ ಇರಬೇಕು.
ಬಹಳ ಮಂದಿಗೆ ಶಾಸ್ತ್ರದಲ್ಲಿ ನಿರಾಸಕ್ತಿ ಆದ, ವಿಷಯಾದಿಗಳಲ್ಲಿ ಆಸಕ್ತಿ ಆದ. ಈ ಆಸಕ್ತಿ ಏನಾಯ್ತಂದ್ರೆ ಕುರುಡು ಆಸಕ್ತಿ ಅಂತಾರೆ. ಕುರುಡು ಆಸಕ್ತಿ ಅಂದ್ರೆ ಕುರುಡು ಭಕ್ತರು ಅಂತ. ನಾವು ಎಲ್ಲಿ ಪ್ರೇಮ ಇಟ್ಟಿವಂದ್ರೆ ಕುರುಡು ಭಕ್ತಿಯಲ್ಲಿ ಬಹಳ ವಿಶ್ವಾಸ ಪ್ರೇಮ ಇಟ್ಟಿವಿ. ಅದಕ್ಕಾಗಿ ಒಂದು ಸಲ ಪಂಡರಾಪುರದಲ್ಲಿ ವಿಠ್ಠಲ ರುಕ್ಮಿಣಿ ಸಮೀಪದಲ್ಲಿದ್ದಾಗ ಆ ರುಕ್ಮಿಣಿ ವಿಠ್ಠಲನ ಕೇಳಿಲ್ಲಂತ, ಏನು ವಿಠ್ಠಲ ಇಷ್ಟು ಆಸಕ್ತಿಯಿಂದ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತದಲ್ಲ, ಯಾರನ್ನು ನೋಡ್ತಿದ್ದೆ ಅಂತ ಕೇಳಿಲ್ಲಂತ. ಆವಾಗ ವಿಠ್ಠಲ ಹೇಳ್ದ, ಭಕ್ತರನ್ನು ನೋಡ್ತೀನಿ ಅಂತ. ಮತ್ತೆ ಇಲ್ಲಿ ಪುರುಷತಿ ಇಲ್ಲ, ಒಂದು ನಿಮಿಷ ನಿನ್ನ ನಿಲ್ಲಂಗಲ್ಲಿ ಹಿಂಗೆ ಕೈ ಹಿಡಿದು ಈ ಕಡೆ ದಬ್ತಾರ, ಅಷ್ಟು ಮಂದಿ ಭಕ್ತರು ಬರ್ತಾರ, ಇವರೆಲ್ಲ ಭಕ್ತರು ಅಲ್ಲೇನು ಅಂತ ಕೇಳಲಿಕ್ಕೆ, ಇವರಲ್ಲೇನು? ಆವಾಗ ವಿಠ್ಠಲ ಹೇಳಿದಂತ, ನಾನು ಇವೆಲ್ಲ ಡಾಂಬಿಕೆ ಭಕ್ತರು ವಿನ ನಿಜವಾದ ಭಕ್ತ ಯಾರಂದ್ರೆ ತುಕಾರಾಮನ, ಅವನ ದಾರಿ ನೋಡಕತ್ತೀನಿ ಎಲ್ಯಾನ ಅಂತಂದ. ಅಂದ್ರೆ ವಿಚಾರ ಮಾಡ್ಬೇಕಿಲ್ಲ. ಯಾಕೆ ವಿಚಾರ ಮಾಡ್ಬೇಕಂದ್ರೆ ನಾವು ಸುಮ್ಮನೆ ಕುಂತಿಲ್ಲ. 10-20 ವರ್ಷದಿಂದ ಸುಮ್ಮನೆ ಕೆಲಸ ಬಿಟ್ಟು ತಲೆ ಕೆಟ್ಟು ಕುಂತೋರಲ್ಲ. ನಿಮಗೂ ಸಾಕಷ್ಟು ಕೆಲಸ, ನಿಮಗೂ ಸಂಸಾರ, ನಿಮಗೂ ಪ್ರಪಂಚ, ನಮಗೂ ಪ್ರಪಂಚ, ನಮಗೂ ಸಂಸಾರ. ಇಷ್ಟರ ಮಧ್ಯದಲ್ಲಿ ಈ ಒಂದು ಕಾರ್ಯ ಯಾಕೆ ನಡೆಸ್ತೀವಿ ಅಂದ್ರೆ ನಾವು ಡೋಣಿಯಲ್ಲಿ ಕುಂತೀವಂದ್ರೆ ಆಚೆ ದಡ ಸೇರೋ ಪ್ರಯತ್ನ ಮಾಡ್ಬೇಕಂತ. ಯಾಕಂದ್ರೆ ಈ ಕಡೆ ಈ ದಡನೂ ಬಿಟ್ಟಿವಿ, ಆ ದಡ ಸೇರದೆ ಇದ್ರೆ ನಡುವ ಜರ ಮರಣ ಮುಟ್ಟ ಕೋಪದಲ್ಲಿ ಬಿದ್ದು ಬಿದ್ದು ಎದ್ದೇಳಬೇಕಾಗ್ತದ, ಲಕ್ಷ ಇಡಬೇಕು. ಇದಕ್ಕೇನಾದ್ರೂ ಶಿಕ್ಷೆ ಅಂದ್ರೆ ಒದ್ದಾಡೋದು. ದಡ ಇಲ್ಲ ನಮಗ, ಅದನ್ನ ಸಿಗಬೇಕು, ಇಲ್ಲ ಇದನ್ನ ಸಿಗಬೇಕು. ಇಲ್ಲಿ ಅಂತ ಬಿಟ್ಟಿವಿ, ಈಗ ನಡೋ ಮಧ್ಯದಾಗೀವಿ. ಮತ್ತು ಆ ದಡ ಸೇರದಿದ್ರೆ ಅನಾಹುತ ಆಗ್ತದೆ. ಆ ಕಾರಣದಿಂದ ಯಾವಾಗಲೂ ವಿವೇಕದಲ್ಲಿ ನಿರತವಾಗಿ, ಯಾವ ಪ್ರತಿಯೊಂದು ಮಾತನ್ನು ವಿವೇಕದಿಂದ ವಿಚಾರ ಮಾಡಬೇಕು. ವಿವೇಕ ಅಂತ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಆತ್ಮ, ಯಾವುದು ಅನಾತ್ಮ, ಯಾವುದು ಇರೋದು, ಯಾವುದು ಇರಲಾರ್ದು ವಿಚಾರ ಮಾಡ್ಬೇಕಲ್ರಿ. ಅದಕ್ಕೆ ಬಹಳ ಕೆಲಸ ಏನೇ ಮಾಡು ವಿಚಾರ ಮಾಡು. ನಾವು ವಿಚಾರ ಮಾಡೋದಕ್ಕಿಂತ ಮಾತಾಡ್ತೀವಿ, ಮಾತಾಡಮೇಲೆ ವಿಚಾರ ಮಾಡ್ತೀವಿ. ಅಷ್ಟರೊಳಗೆ ಏನೇನು ಆಗ್ಬೇಕು ಅನಾಹುತ ಆಗಿರ್ತಾವ. ಆತವಿಲ್ಲ, ಸಹಜವಾಗಿ ಮಾತಾಡೋದಕ್ಕಿಂತ ಮೊದಲು ವಿಚಾರ ಮಾಡೋದು. ಆವಾಗ ಏನಾಗ್ತದ, ನಮಗೂ ತೃಪ್ತಿ, ನಿಮಗೂ ತೃಪ್ತಿ. ಮಾತಾಡಿದ ಮೇಲೆ ಮಾತನಾಡಿದರೆ ಹೋಯಿತು, ಮತ್ತು ಹೊಡೆದ್ರೆ ಹೋಯ್ತು ಅಂತ ಗಾದೆ ಮಾತು. ಹಾಗಾಗಿ ಹೇಗೆ ಮಾಡಬೇಕು ಅಂದ್ರೆ, ಈಗ ಜೇನು ನೊಣ ಅಂತ ಇರ್ತದ, ಅಥವಾ ನೊಣ ಅಂತನೇ ಇರ್ತಾವ. ಆ ನೊಣ ಎಲ್ಲ ಪದಾರ್ಥಗಳ ಮೇಲೆ ಕೊಡ್ತದ ನೋಡ್ರಿ. ಮನೇಲಿ ಹಣ್ಣಿದ್ರೂ ಕೊಡ್ತದ, ಅನ್ನ ಇದ್ರೂ ಕೊಡ್ತದ, ಮತ್ತು ಯಾವುದು ಹೇಸಿಗಿದ್ರೂ ಅದರ ಮೇಲೆ ಕೊಡ್ತದ. ಅದರ ಮೇಲೇನು ಕೊಡ್ತದ, ಇದರ ಮೇಲೆ ಕೊಡ್ತದ. ಆದರೂ ಕೂಡ ಅದು ಎಂದಿಗೂ ಎಷ್ಟೇ ಕಾಲ ಪರೀಕ್ಷೆ ಮಾಡಿ ನೋಡ್ರಿ, ಬೆಂಕಿ ಮೇಲೆ ಕೊಡಂಗಿಲ್ಲ. ಅದು ಕೊಡ್ತದ, ಬೆಂಕಿ ಮೇಲೆ ಕೊಟ್ರೆ ಅದು ಜೀವನನೇ ಸರ್ವನಾಶ ಆಗ್ತದೆ. ಅದಂತೆ ನೀವು ಎಲ್ಲೇನೇ ಕೊಡ್ರಿ, ಸಂಸಾರದಲ್ಲಿ ಇರ್ರಿ, ಪಾರಮಾರ್ಥದಲ್ಲಿ ಇರ್ರಿ, ಆದರೆ ದುಷ್ಟರ ಸಹವಾಸದಲ್ಲಿ ಮಾತ್ರ ಇರಬಾರ್ದ್ರಂತ. ನೊಣ ಬೆಂಕಿ ಮೇಲೆ ಕುಂತು ಹೆಂಗ ನಾಶ ಆಗ್ತದ, ಅದರಂತೆ ಯಾವ ವಿಷಯ ಆಸಕ್ತರು, ಪಾಮರರು ಅವರ ಸಂಘ ಮಾಡಿದ್ರೆ ನೀನು ಬೆಂಕಿ ಮೇಲೆ ಕುಂತಂಗಾಗ್ತದ. ಬೆಂಕಿ ಸಮೀಪ ಹೋದ್ರೆ ಬಿಡ್ತದ, ಸುಟ್ಟ ಹೋಗ್ತದ. ಹಾಗಾಗಿ ಮತ್ತೆ
ಮನಸ್ಸು ಎಲ್ಲವನ್ನ ಚಿಂತೆ ಮಾಡ್ತದೆ. ಮನಸ್ಸು ಒಳ್ಳೆಯದನ್ನು ಚಿಂತೆ ಮಾಡ್ತದೆ, ಕೆಟ್ಟದ್ದನ್ನು ಚಿಂತೆ ಮಾಡ್ತದೆ. ಅದು ದುಃಖದ್ದನ್ನು ಚಿಂತೆ ಮಾಡ್ತದೆ, ಸುಖದ್ದನ್ನು ಚಿಂತೆ ಮಾಡ್ತದೆ. ಆದರೆ ಆತ್ಮನನ್ನ ಚಿಂತಿಸಲಾರದು. ನಾನು ಯಾರಂತ ಚಿಂತೆ ಮಾಡಕ್ಕೊಲ್ಲೆ ಅಂತದ ಅಂಥದಿಲ್ಲ. ಎಲ್ಲವನ್ನು ಚಿಂತೆ ಮಾಡ್ತದೆ. ಹಿಂದಿನ ಜನ್ಮದ್ದು, ತಾತಂದು, ಮುತ್ತಂದು ಅದನ್ನು ಚಿಂತೆ ಮಾಡ್ತದ. ಮುಂದೆ ಮಗಂದು, ಮೊಮ್ಮಗಂದು, ಮೊಮ್ಮಕ್ಕಳದು ಅದನ್ನು ಚಿಂತೆ ಮಾಡ್ತದ. ಆದರೆ ನಿನ್ನ ಚಿಂತನೆ ಮಾಡೋ ಒಂದು ಅರಗಳಿಗೆ ಅಂದ್ರೆ ಒಲ್ಲೆ ಅಂತದ. ಅದು ಬೆಂಕಿ ಮೇಲೆ ಕುಂದ್ರಕ್ಕೆ ಹೆಂಗೆ ಒಲ್ಲೆ ಅಂತದು, ಒಳ್ಳೆದ ಕಡೆ ಮನಸ್ಸು ಹೋಗು ಅಂದ್ರೆ ಒಲ್ಲೆ ಅಂತದ. ಅಷ್ಟು ಅಜ್ಞಾನ ಆದಂಥ ಕಾರ್ಯ. ಹಾಗಾಗಿ ಸಾಮಾನ್ಯ ಮನುಷ್ಯನಿಗೆ ಎಲ್ಲ ಚಿಂತನೆಗೂ ಅವಕಾಶ ಕೊಟ್ಟಾನ. ಎಲ್ಲ ಮನುಷ್ಯರಿಗೂ ನೀನು ಬೇಕಾದ ಚಿಂತನೆಯನ್ನು ಮಾಡೋ ಅಂತ ಅವಕಾಶ ಕೊಟ್ಟೋದಿಲ್ಲ ಮನುಷ್ಯಗೆ ಭಗವಂತ. ಭಗವಂತ ಅವಕಾಶ ಕೊಡೋದ್ರೆ ಮನಸ್ಸು ಏನು ಮಾಡ್ತಿತ್ತು? ಮನಸ್ಸೇ ಕೊಟ್ಟದ. ಆದರೆ ಆತ್ಮ ಚಿಂತನೆಗೆ ಮಾತ್ರ ನಮಗೆ ಅವಕಾಶ ಇಲ್ಲ. ಎಲ್ಲದಕ್ಕೆ ಅವಕಾಶ ಕೊಟ್ಟನಲ್ಲಪ್ಪ. ಮತ್ತೆ ಆತ್ಮಚಿಂತನೆ ನೀನು ಅವಕಾಶ ಮಾಡಿಕೊಡ್ತಿದ್ರೆ ಭಗವಂತ ಏನು ಮಾಡ್ತಾನೆ? ಮಾಡಿಕೇಬೇಕು. ಇದಕ್ಕೆ ಬಸವಾನಂದ್ರು ನೋಡ್ತಮ್ಮ, ಎಷ್ಟೇ ಕಾರ್ಯ ಕೆಲಸ ಇದ್ರೂ ಕೂಡ, ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ ತಮ್ಮ ಹಸಿವಾದಲ್ಲಿ ಊಟ ಮಾಡಿ ಹೋಗವಂತೀವಿಲ್ಲ. ಊಟ ಮಾಡಕ್ಕೆ ಪುರುಸೊತ್ತು ಯಾರು ಕೊಟ್ರು? ಊಟ ಮಾಡಕ್ಕೆ ಪುರುಸೊತ್ತು ಯಾರು ಕೊಟ್ರು ನಿನಗೆ? ನೀನೇ ಅವಕಾಶ ಮಾಡಿಕೊಂಡಿಲ್ಲ. ಅದಂತೆ ಆತ್ಮಚಿಂತನೆಗೆ ಅವಕಾಶ ಕೊಡೋದಿಲ್ಲ ಈ ಜಗತ್ತು, ಈ ಪ್ರಪಂಚ, ಒಳಗಿನ ಗುಣಗಳು. ಅದರಲ್ಲಿ ನಾವೇ ಮಾಡಿಕೊಳ್ಳಬೇಕು ಅಂದಾಗ ಮಾತ್ರ ಅಲ್ಲಿ ಹೊಟ್ಟೆ ತುಂಬ್ತದ, ಇಲ್ಲಿ ನೆತ್ತಿ ತುಂಬ್ತದ. ಹೌದಿಲ್ಲ? ಹಾಗಾಗಿ ಅನ್ನದಂತೆ, ನೀರಿನಂತೆ, ಗಾಳಿಯಂತೆ ನಿತ್ಯ ಜೀವನದಲ್ಲಿ ಆಧ್ಯಾತ್ಮ ಜ್ಞಾನದ ಚಿಂತನೆಯ ಅಭ್ಯಾಸವಿರಬೇಕಂತ. ಹೆಂಗ? ಎಷ್ಟಿರ್ಬೇಕ್ರಿ ಅಂದ್ರೆ, ನೀರಿನಂತೆ. ನೀರು ಒಂದಿನ ಬರಲಿಲ್ಲ ಅಂದ್ರೆ ಚಿಂತೆ ಮಾಡ್ತಾರಿಲ್ಲ. ಮತ್ತೆ ಗಾಳಿ ಬೀಸಿಲ್ಲ ಅಂದ್ರೆ ಚಿಂತೆ ಮಾಡ್ತಾರಿಲ್ಲ. ಈ ನೀರು, ಗಾಳಿ ಮತ್ತೆ ಇನ್ನೊಂದು ಅನ್ನ. ಅದಕ್ಕೆ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಎಲ್ಲಿ ಸಂಘದಲ್ಲಿ ಬದುಕಬೇಕಂದ್ರೆ ಅರಿವು, ಅನ್ನ, ಆಶ್ರಯ ಅಂತ ಇವು ಮೂರು ನಮ್ಗೆ ಚಿಂತೆ ಮಾಡಬೇಕು. ನಮಗೇನು ಬೇಕಾಗ್ಯದ? ಅರಿವು ಬೇಕಾದ. ಅರಿವು ಅಂದ್ರೆ ಜ್ಞಾನ. ಹೌದಿಲ್ಲ? ಅರಿವು ಬೇಕು. ಮತ್ತೆ ಇದು ಬದುಕಲಿಕ್ಕೆ ಅನ್ನ ಬೇಕು. ಆಮೇಲೆ ಮಹಾತ್ಮರು ಬೋರ್ಡ್ ಹಾಕಿಬಿಟ್ಟಿವಿ ಇಲ್ಲಿ. ಏನಂದ್ರೆ, ಮಹಾಜನ ಸಂಶಯ ಬಹುದುರ್ಲಭ ಆಶ್ರಯ. ಮಹಾತ್ಮನ ಆಶ್ರಯ ಬೇಕು ನಮ್ಗ. ಈ ದುಷ್ಟದ ಆಶ್ರಯ ತಗೊಂಡು ಏನ್ ಮಾಡ್ತಾರೆ? ದುಷ್ಟದ ಆಶ್ರಯ ಮಾಡೋದೇನು, ಬೆಂಕಿ ಕೈ ಇಡೋದೇನು, ಎರಡು ಒಂದೇ. ಅವ್ರು ಹೇಳಿಬಿಟ್ರ ಮಹಾತ್ಮರು. ಹಾಗಾಗಿ ನಾವು ಆಧ್ಯಾತ್ಮ ಜ್ಞಾನ, ನಿತ್ಯದಲ್ಲಿ ನೀರಿನ ಚಿಂತೆ, ಅನ್ನದ ಚಿಂತೆ, ಆಶ್ರಯದ ಚಿಂತೆ ಹೇಗೆ ಮಾಡ್ತೀವೋ ಅದೇ ಪ್ರಕಾರ ಆಧ್ಯಾತ್ಮ ಚಿಂತನೆಯ ಅಭ್ಯಾಸ ಇರಬೇಕು. ಯಾವಾಗ ಸಿಕ್ಕಿತ್ತು ನಮಗಂತ. ಹಾಗಾಗಿ ಇಲ್ಲಿ ಸರ್ವೇಷು ಕಾಲೇಶು ಮಾ ಮನುಸ್ಪರಂ ಯುದ್ಧಚ್ಚ ಅರ್ಜುನ ಅಂದ್ರೆ ಸದಾಕಾಲ ನನ್ನನ್ನು ನೀನೇ ಮಾಡು, ಸದಾಕಾಲ ನನ್ನನ್ನು ಸ್ಮರಿಸುತ್ತ ಯುದ್ಧ ಮಾಡಂದ್ರು. ಇಲ್ಲೇನು ಹೇಳಿದಂಗಾಯ್ತು? ನೀನೇ ಮಾಡು, ಸಂಸಾರ ಮಾಡು, ಸಂಸಾರದಲ್ಲಿ ಸದಾಕಾಲ ನನ್ನ ಚಿಂತನೆಯನ್ನು ಮಾಡು. ಆ ಕೆಲಸ ಬಿಡು ಅಂತ ಹೇಳಿದ್ರು ಅವರು. ಕೆಲಸ ಬಿಟ್ಟು ಮಾಡಂತ ಹೇಳಿಲ್ಲ, ಅದು ಮಾಡ್ತಾ ಇದನ್ನು ಮಾಡು ಅಂತ. ಪ್ರಾಣವಾಯು ಸೇವನೆ ಮಾಡಬೇಕಾದ್ರೆ ಕೆಲಸ ಬಿಟ್ಟು ವಾಯು ತೊಂತ್ರೇನು?
ಕೆಲಸ ನಡೆದದ, ಪ್ರಾಣವಾಯು ತನ್ನ ಕೆಲಸ ತಾ ಮಾಡ್ತದಲ್ಲ. ಮತ್ತೆ ಜಡವಾದ ಪ್ರಾಣಕ್ಕೆ ಭಗವಂತನಿಂದ ಎಷ್ಟು ಕೃಪೆ ಆದಂದ್ರೆ, ನಿಜವಾಗಿ ಭಗವಂತನ ಧ್ಯಾನ ಸ್ಮರಣೆಯ ಚಿಂತನೆಯನ್ನು ಮಾಡಿದ್ರೆ ಸಂಸಾರ ಮಾಡಕ್ಕೆ ಬರೋದಿಲ್ಲ. ಜನಕ ಮಹಾರಾಜ ಸನ್ಯಾಸಿ ಆಗಿದ್ನ, ವಾನಪ್ರಸ್ಥ ಆಗಿದ್ನ, ಬ್ರಹ್ಮಚಾರಿ ಆಗಿದ್ನ, ಗೃಹಸ್ಥಾಶ್ರಮದಲ್ಲಿ ಇಡೀ ಜಗತ್ತಿನಲ್ಲಿ ಜನಕನಂದದಿ ಅಂತ ಶಾಸ್ತ್ರಗಳು ಹಿಡಿದು ಉಪನಿಷತ್ತು ಜನಕ ಮಹಾರಾಜನ ಉದಾಹರಣೆ ತಗೊಂಡ್ರ ನೋಡ್ರಿ. ಅವನು ಗೃಹಸ್ಥೌದಿಲ್ಲ, ಹೆಂಗ ಮಾಡಿದ್ದಾನ ಅವನು ಹೆಂಗ್ ಮಾಡಕ್ ಬರ್ತದ. ಹಾಗಾಗಿ ನಮಗೇನು ಬೇಕಾಗಂದ್ರೆ ತತ್ವಜ್ಞಾನಾರ್ಥ ದರ್ಶನಂ ಅಂದ್ರೆ ಸದಾ ನಾವು ಜ್ಞಾನ ಸಾಧನೆಯಲ್ಲಿ ತತ್ವಜ್ಞಾನಕ್ಕೆ ಪ್ರಯೋಜನವಾದ, ತತ್ವಜ್ಞಾನಕ್ಕೆ ಏನು ಪ್ರಯೋಜನ? ಊಟ ಮಾಡಿರೋದಕ್ಕೆ ಹೊಟ್ಟೆ ತುಂಬಿದೆ ಪ್ರಯೋಜನ. ಪ್ರಯೋಜನದ ಊಟ ಮಾಡ್ತಾರೆ ಏನು ಕಾಣವಳೆ, ಹೊಟ್ಟೆ ತುಂಬತದಂತ ಊಟ ಮಾಡ್ತೀವಿ. ಇಲ್ಲಿ ಪ್ರಯೋಜನ ಏನು ಅಂತ ಹೇಳಿದರೆ, ಇಲ್ಲಿ ಪ್ರಯೋಜನ ನೆತ್ತಿ ತುಂಬಿದ್ದು ಅಂತ ಅರ್ಥ ಮಾಡಬೇಕು, ಅಥವಾ ಮೋಕ್ಷವೇ ಇದಕ್ಕೆ ಪ್ರಯೋಜನ ಅಂತ. ಶಾಸ್ತ್ರದಲ್ಲಿ ಪ್ರಯೋಜನ ಮೋಕ್ಷ ಪಡೆಯೋದಕ್ಕೆ ಪ್ರಯೋಜನ ಅಂದಾರ. ಮತ್ತೆ ಇನ್ನೊಂದು ಲೋಕವನ್ನ ಪಡೆಯೋದಕ್ಕೆ ಮೋಕ್ಷ ಅಂತ ಹೇಳಿಲ್ಲ. ಎಲ್ಲೇನು ಹೇಳಿರೇನು? ಮತ್ತೆ ಇಲ್ಲಿ ಸ್ವರ್ಗದಲ್ಲಿ ಮೋಕ್ಷ ಅದ, ಅಲ್ಲಿ ಮೋಕ್ಷ ಅದ, ಇಲ್ಲಿ ಮೋಕ್ಷ ಅದ ಅಂತ ಹೇಳ್ತಾವಲ್ಲ ಕೆಲವು ಶಾಸ್ತ್ರಗಳು. ಆದರೆ ನಿಜವಾಗಿ ಎಲ್ಲಿ ಅದ ಮೋಕ್ಷ ಅಂದ್ರೆ ವೇದ ಅಂತ ಶಾಸ್ತ್ರ ಇರಬೇಕು, ಮತ್ತೆ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇರಬೇಕು, ಮತ್ತು ಏನಿರಬೇಕು ಅಂದ್ರೆ ಆತನಲ್ಲಿ ಯಾವತ್ತೂ ಬ್ರಹ್ಮನಿಷ್ಠನ ಸಂಘದಲ್ಲಿ ಸದಾಕಾಲ ಇರಬೇಕು. ಇವತ್ತಿನ ದಿನ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅದ. ನಾವು ಇವತ್ತು ಇಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲಿ ನಾನು ಸ್ವಲ್ಪ ಮೇಲೆ ಕುಂತೀನಿ, ನೀವು ಸ್ವಲ್ಪ ಕೆಳಗೆ ಕುಂತೀರ ಅಷ್ಟೆ. ಇದು ಯಾಕೆ ಕೆಳಗ ಮೇಲೆ ಅಂದ್ರೆ ಎಲ್ಲರೂ ಕುಂತಿದ್ದು ಈ ತಳಹದಿ ಭೂಮಿ ಮೇಲೇನೆ. ಕೇಳುವವರಿಗೆ ಹೇಳುವವರ ಬಾಯಿ ಕಾಣಬೇಕಂತ, ಬಾಯಿ ಕೇಳೋರಿಗೆ. ಅದಕ್ಕೆ ಎಲ್ಲರಿಗೆ ಬಾಯಿ ಕಾಣಬೇಕಾದ್ರೆ ನಾವು ಮೇಲೆ ಕುಂದಿರ್ಬೇಕಂತ. ಹೇಳುವವರಿಗೆ ಕೇಳುವವರ ಮುಖ ಕಾಣಬೇಕಂತ. ನೀವು ಮೇಲೆ ಕುಂತ ನಿಮ್ಮ ಮುಖ ನಮಗೆ ಹೆಂಗೆ ಕಾಣ್ತದ? ಅದಕ್ಕಾಗಿ ಹೇಳುವಾಗ ಕೇಳುವಾಗ ಇದು ನೇಮ. ಏನು ಹೇಳುವವರಷ್ಟು ದೊಡ್ಡವರು, ಕೇಳೋರು ಚಿಕ್ಕವರು ಅಂತ ಅರ್ಥ ಮಾಡಂಗಿಲ್ಲ. ಅದು ನೇಮ ಪಾಲನೆ, ಅದರಲ್ಲಿ ವಿಚಾರಗಳಾವಂತ ಅರ್ಥ ಮಾಡಬೇಕು. ಇವತ್ತಿನ ದಿನ ಈ ಮಟ್ಟಕ್ಕೆ ನಾವು ಏನೋ ನಮ್ಮ ಆತ್ಮಜ್ಞಾನದ ವಿಚಾರವನ್ನ ಈ ಸಂಸಾರ ಮಧ್ಯದಲ್ಲಿ ಜನಕನಂದದಿ ಅಂದಾರ. ಬಿಡ್ರಿ, ಜನಕ್ಕೇನು ರಾಜಕೀಯ ಇತ್ತು, ರಾಜ್ಯಭಾರ ಇತ್ತು, ಧನ ಸಂಪತ್ತು ಎಲ್ಲ ಚತುರಂಗ ಬಲ ಇತ್ತು, ರಾಜನಿದ್ದ. ಆತ ಮಾಡೋದೇನು ದೊಡ್ಡವದು ಅಂತ ಅನ್ನಬಹುದು. ಆದರೆ ನಮ್ಮ ಸಂಸಾರಿಕರು, ಬಡವರು, ಹೌದಿಲ್ಲ, ಹೆಂಡರು, ಮಕ್ಕಳು, ಬಂಧು ಬಳಗ, ಇಷ್ಟೆಲ್ಲ ಮಧ್ಯದಲ್ಲಿ ದುಡಿದು ಬದುಕುವ ಮಧ್ಯದಲ್ಲಿ ನಾವು ಆಧ್ಯಾತ್ಮಿಕದ ವಿಚಾರವನ್ನು ಮಾಡಲಿಕ್ಕೆ ಸುಮಾರು ವರ್ಷದಿಂದ ಆಸಕ್ತರಾಗಿವಂದ್ರೆ ಇದಕ್ಕೆ ಕಾರಣ ಏನು ಅಂದರೆ, ಮೊದಲೇ ಹೇಳಿದಂಗೆ ಸದ್ಗುರು ಬಸವಾನಂದ ಮಹಾತ್ಮರು ಮತ್ತು ಸಿದ್ಧಲಿಂಗಪ್ಪ ತಾತನವರ ಸಂಘದ ಬಲದಿಂದ. ಇಲ್ಲಂದ್ರೆ ಯಾವ ತಿಪ್ಪೆಯಲ್ಲಿ ಇರ್ತದೋ ಏನು ಗೊತ್ತೇ ಆಗ್ತಿದ್ದಿಲ್ಲ. ಹಾಗಾಗಿ ಅವರ ನೆನಪು ಯಾಕೆ ಬಂತು ಅಂದರೆ, ಸುಮಾರು 2 ವರ್ಷ ಸಿದ್ಧಲಿಂಗಪ್ಪ ತಾತನವರು ಇಲ್ಲಿ ಶಾಸ್ತ್ರ ಹೇಳಿ ದೇಹ ಬಿಟ್ಟ ನಂತರ ಅವರ ಸಮಾಧಿಯನ್ನು ಅವರ ಸ್ವಗ್ರಾಮವಾದ ಕಪ್ಪಗಲ್ಲಲ್ಲಿ ನಡೆದು ಹೋಯಿತು. ಅವರು 2 ವರ್ಷ ಆದ ನಂತರ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳು, ಅವರಿಗೆಲ್ಲ ನಾವು ಅಪರಿಚಿತರು. ಅವರ ಮುಖ ನಾವು ನೋಡಿಲ್ಲ, ನಮ್ಮ ಮುಖ ಅವರು ನೋಡಿಲ್ಲ. ಸಿದ್ಧಲಿಂಗಪ್ಪ ತಾತನವರ
ಒಂದು ಉಪಕಾರದಿಂದ ಹಿಂಗೆ ಬಸವಾನಂದರು ಬಹಳ ಜ್ಞಾನಿಗಳು, ಎಷ್ಟೇ ನಿಷ್ಠುರವಾದಿಗಳು ಮತ್ತು ಶಾಸ್ತ್ರದಲ್ಲಿ ಇರುವಂಥ ನುಡಿಗಳಿಗೆ ನಡೆಯನ್ನು ತಂದುಕೊಂಡು ತಲೆಬಾಗಿದಂಥವರು. ಅವರು ನಡಿಗೆ ತಲೆಬಾಗಿರುವಿನ ನುಡಿಗೆ ಯಾರಿಗೂ ತಲೆಬಾಗಿದಂಥ ವ್ಯಕ್ತಿಗಳಲ್ಲ. ಬೇಕಾದವರು ಬೇಕಾದಷ್ಟು ನುಡಿ ಹೇಳ್ಬೋದು, ಒಪ್ತಿದ್ರು. ನುಡಿದಂತೆ ನಡೆ, ಯಾರು ನುಡಿತಿದ್ರು ಅವರಲ್ಲಿ ಆ ನಡೆ ಇತ್ತಂದ್ರೆ ಅವ್ರಿಗೆ ತಲೆಬಾಗ್ತಿದ್ರು. ಅದು ಇತ್ತು ಅವರಲ್ಲಿ. ಬಹಳಷ್ಟು ಮಂದಿ ನುಡಿದಿದ್ರು, ನುಡಿಯಲ್ಲಿ ನಡೆ ಇದ್ದಿಲ್ಲ ಅಂದ್ರೆ ಥೂ ಅಂತಿದ್ರು ಅವರು. ಅಂದ್ರೆ ಯಾವುದಕ್ಕೆ ತಲೆಬಾಗಿದ್ರು? ನಡೆಗೆ ತಲೆಬಾಗಿದಂಥ ವ್ಯಕ್ತಿ. ಅದಕ್ಕೆ ನಾವು ನಡೆ ನುಡಿಗೆ ಒಂದಾದ ಮಹಾತ್ಮ ಅಂತ ಆಗಾಗ ಹೇಳ್ತೀವಿ. ಅವರು ಬಂದು 8 ವರ್ಷ ಪರ್ಯಂತರವಾಗಿ ನಿಮಗೂ ನಮಗೂ ಕರುಣಾಮಯಿಗಳಾಗಿ ನಿರಾಪೇಕ್ಷದಿಂದ ಅವರು ಹೇಗೆ ಹೇಳಿದ್ರು ಅಂದರೆ, ಒಬ್ಬ ತಾಯಿ ಕೂಡ ಹೇಳಲಿಕ್ಕಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮಗೆಲ್ಲರಿಗೂ ಆತ್ಮಜ್ಞಾನದ ಬೋಧನೆಯನ್ನು ಮಾಡಿದಂಥ ದೊಡ್ಡ ಮಹಾತ್ಮರು. ಅವರ ನಡೆಯಲ್ಲಿ ಶಾಸ್ತ್ರಗಳಿದಂತೆ ಯಾವುದೇ ಒಂದು ದಿನ ಕುಲದ ಬಗ್ಗೆ ಆಗಲಿ, ಜಾತಿಯ ಬಗ್ಗೆ ಆಗಲಿ, ಇವನು ಬಡವ, ಇವನು ಶ್ರೀಮಂತ, ಇವನು ಬಲ್ಲಿದ ಅಂತಕ್ಕಂಥ ಭೇದ ಭಾವ ಇಲ್ಲದೆ ಸರ್ವರಿಗೂ ಸಮಾನವಾಗಿ ತಮ್ಮ ಜ್ಞಾನವನ್ನು ಹಂಚಿ ಹೋದಂಥ ಮಹಾಪುಣ್ಯಾತ್ಮರು. ಅವ್ರು ಹೇಗಿದ್ರು ಅಂದರೆ ಪರ್ಜನ್ ವರ್ಜಂತಿ. ಹೇಗೆ ಆಕಾಶದಲ್ಲಿರುವ ಮಳೆ ಬರಬೇಕಾದ್ರೆ ಯಾವುದು ಇದು ಹಸಿ ಭೂಮಿ ಅದ, ಇಲ್ಲಿ ಒಣ ಭೂಮಿ ಅದ, ಇಲ್ಲಿ ಖರ್ಚು ಅದ, ಇಲ್ಲಿ ನೀರು ಹಿಡಿತದ, ಇಲ್ಲಿ ಹಿಡಿಯೋದಿಲ್ಲ, ಇಲ್ಲಿ ಬೆಳೆ ಅದ, ಇಲ್ಲಿ ಜಾಲೆ ಅದಂತ ಏನು ನೋಡಿಲ್ಲ. ಸಮಾನವಾಗಿ ಹೆಂಗ ಸುರಿದಿತ್ತು, ಯಾವುದನ್ನು ನೋಡಲಿಲ್ಲ. ಮಳೆ ಬರೋದೊಂದೇ ಕೆಲಸ ಅದಕ್ಕೆ. ಅದಂತ ಸದ್ಗುರುನಾಥ ಯಾರನ್ನು ನೋಡಲಾರದೆ ಆತ್ಮಜ್ಞಾನವನ್ನು ಹಂಚಿ ಹೋದಂಥ ಪುಣ್ಯಾತ್ಮರು. ಅವರು ಇದೇ ಜೂನ್ ತಿಂಗಳು 26ನೇ ತಾರೀಕು 2008ನೇ ಇಸ್ವಿಯಲ್ಲಿ ಸಾಯಂಕಾಲ 5:45 ಇದೇ ನೀವು ಕುಂತ ಜಾಗದಲ್ಲಿ ಅವರು ತಮ್ಮ ಭೌತಿಕವಾದ ದೇಹವನ್ನು ಬಿಟ್ಟು ದೇಹದಿಂದ ಮರೆಯಾದರು ಅಷ್ಟೆ. ಅವರ ಮಹಾತ್ಮರು ದೇಹದಿಂದ ಮರೆಯಾಗಿರ್ತಾರೆ, ಸ್ವರೂಪದಿಂದ ಸಾಕ್ಷಿಯಾಗಿರ್ತಾರೆ. ಯಾರೇ ಮಹಾತ್ಮರಲ್ಲಿ ದೇಹದಿಂದ ಮರೆಯಾಗ, ಸ್ವರೂಪದಿಂದ ಸಾಕ್ಷಿ ಇವತ್ತಿಗಾರಿಲ್ಲ. ಹಾಗಾಗಿ ಅವರ ಪುಣ್ಯ ಸ್ಮರಣೆಯನ್ನು ಇವತ್ತಿನ ದಿನ ನಮ್ಮ ಖೇಮಲಾಪುರ ಮಠದಲ್ಲಿ ಮತ್ತು ಬೆಂಡೆಗಮಳೆ ಮಠದಲ್ಲಿ, ಬಹುಶಃ ನೀರ್ಮಾನಿ ಮಠದಲ್ಲಿ, ಗೊತ್ತಿದ್ದಂಥ ಎಲ್ಲ ಮಠಗಳಲ್ಲಿ ಇವತ್ತಿನ ದಿವಸ ಬಸವಾನಂದರ ಪುಣ್ಯ ಸ್ಮರಣೆಗೋಸ್ಕರವಾಗಿ ಸಂಕ್ಷಿಪ್ತ ಕಾರ್ಯವನ್ನು ಎಲ್ಲ ಕಡೆ ನಡೆದಿದ್ದು, ಇದರ ಪ್ರಯುಕ್ತವಾಗಿ ಕೇಮಲಾಪುರ ಮಠದಲ್ಲಿ ಇವತ್ತು ಬೆಳಗ್ಗೆ ಅಭಿಷೇಕದಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಅಲ್ಲಿ ಸ್ಥಳೀಯರಾದಂಥ ಪೂಜ್ಯ ಕಾಡಯ್ಯ ಸ್ವಾಮಿಗಳು ಮತ್ತು ಪರಮ ಪೂಜ್ಯರಾದಂಥ ಮತ್ತು ಬಸವಾನಂದ ಮಹಾಸ್ವಾಮಿಗಳ ನಿಕಟ ಸಂಬಂಧದಲ್ಲಿದ್ದಂಥ ಪೂಜ್ಯ ವೀರೇಶ ಸ್ವಾಮಿಗಳು ಮಠಕ್ಕೆ ಆಗಮಿಸಿ ಅಭಿಷೇಕ ಆದ ನಂತರ ಬಸವಾನಂದರ ಸ್ಮರಣೆಗೋಸ್ಕರವಾಗಿ ಅನಂತ ವಿಚಾರಗಳನ್ನು ಉಪನ್ಯಾಸವನ್ನು ಮಾಡಿ ಎಲ್ಲರಿಗೂ ಕೂಡ ಅವರ ಒಂದು ಇರುವಿಕೆಯ ಜಾಗೃತಿಯನ್ನು ಮೂಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೀರಯ್ಯ ಸ್ವಾಮಿಗಳಿಗೂ ಕಾಡಯ್ಯ ಸ್ವಾಮಿಗಳು ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿ ಅತ್ಯಂತ ಆಸಕ್ತಿಯಿಂದ ಭಕ್ತಿ ಶ್ರದ್ಧೆಯಿಂದ ಶ್ರೀಮಠದ
ಭಕ್ತ ವೃಂದದವರು, ಶಿಷ್ಯ ವೃಂದದವರು, ಗ್ರಾಮದವರು ಮತ್ತು ನಮ್ಮ ಶ್ರೀಮಂತ ಗುರುಗಳು ಮತ್ತು ಚಿಟ್ಟಪ್ಪ ನಂದಿಯವರು, ಇನ್ನು ಹಲವು ಎಲ್ಲ ಬೆಳಗದವರು, ಸಿದ್ದಣ್ಣ ಗೌಡರು ಎಲ್ಲರೂ ಸೇರಿ ಇವತ್ತ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಬಂದರು. ಯಾಕೆ ಹೇಳಬೇಕಾಗಿದೆ ಅಂದರೆ ಅವರ ಸಂಘದಿಂದಲೇ ನಾವು ಇಷ್ಟೆಲ್ಲ ಬಂದೀವಿ ಅಂತ. ಗಾಳಿಯ ಸಂಘದಿಂದ ಧೂಳು ಗಗನಕ್ಕೆ ಏರಿದಂತೆ ಆ ಮಹಾತ್ಮರ ಸಂಘದಿಂದ ಇಲ್ಲಿಗೆ ಬಂದೀವಿ ನಾವು. ಇಲ್ಲದ್ರೆ ನಮ್ಮನ್ನ ಯಾರು ಕೇಳ್ತಿದ್ರು, ನಿಮ್ಮನ್ನ ಯಾರು ಕೇಳ್ತಿದ್ರು? ಕೇಳ್ತಾರಂತ ಇಲ್ಲಿಗೆ ಬಂದೀವಂತಲ್ಲ. ಇಂತಹ ಜಗತ್ತ ಸುಖ ದುಃಖದ ಮಧ್ಯದಲ್ಲಿ ಆನಂದವಾಗಿ ಬದುಕ್ತೀವಲ್ಲ, ಅದಕ್ಕಾಗಿ ಮಹಾತ್ಮರನ್ನು ಕೊಂಡಾಡಬೇಕಾಗತ್ತೆ. ನಮಗೇನು ಶ್ರೀಮಂತರ ಮಾಡೋದ್ರು, ಬಡವರ ಮಾಡಿದ್ರು ಅಂತ ಅರ್ಥ ಅಲ್ಲ. ಬಡತನದಲ್ಲಿ ಶ್ರೀಮಂತನಾಗಿ ಬದುಕುವುದನ್ನು ಕಲಿಸಿದರು, ದುಃಖದಲ್ಲೇ ಆನಂದವಾಗಿರೋದನ್ನು ಕಲಿಸಿದರು. ಸಾವಿ ನೋವಿನಲ್ಲಿ ಕೂಡ ಆತ್ಮಸ್ಥೈರ್ಯದಿಂದ ಬದುಕುವಂಥ ಉಪದೇಶವನ್ನು ಮಾಡಿದಂಥ ಮಹಾತ್ಮರು ಬೇರೆಯವರು ಇಲ್ಲ ಅಂತಲ್ಲ. ಆದರೆ ನಮಗೆ ಲಭಿಸಿದ್ದು ಸದ್ಗುರು ಬಸವಾನಂದ ಮಹಾತ್ಮರು, ಸಿದ್ಧಲಿಂಗ ತಾತನವರಿಂದ. ಹಾಗಾಗಿ ಅವರ ಇರುವಿಕೆಯಲ್ಲಿ ಯಾರೋ ಶ್ರದ್ಧೆ, ಅತ್ಯಂತ ವಿಶ್ವಾಸ, ಭಕ್ತಿಯನ್ನಿಟ್ಟಾರ. ಇವತ್ತಿಗೂ ಕೂಡ ಯಾವ ವಿಠಲ ತುಕಾರಾಮನ ದಾರಿ ನೋಡಿದಂಗೆ ಸದ್ಗುರು ಬಸವಾನಂದರ ಮೇಲೆ ವಿಶ್ವಾಸ ಯಾರು ಇಟ್ಟಾರ ಅವರ ದಾರಿಯನ್ನು ಇವತ್ತಿಗೂ ಕೂಡ ಸದ್ಗುರು ಬಸವಾನಂದರು ನೋಡ್ತಾರ ಅನ್ನುವಂಥ ಕಲ್ಪನೆ ನಮಗೆಲ್ಲ ಇರಬೇಕು. ಇವತ್ತಿಗೂ ಅವರು ಜೀವಂತವಾಗಿ ಇದ್ದವರಂತ. ಹಾಗಾಗಿ ನಮ್ಮಲ್ಲಿರುವಂಥ ಎಷ್ಟೋ ಜನ ಸದ್ಗುರುಗಳ ಮಾತುಗಳನ್ನ, ವಿಚಾರವನ್ನು ಕೇಳಿ ಆಸಕ್ತರಾಗಿ ಉದ್ಧಾರ ಆಗಿವಿ, ಕಲ್ಯಾಣ ಆಗಿವಿ. ಅಂದರೆ ಇದಕ್ಕಿಂತ ಹೆಚ್ಚು ಏನು ಬೇಕಲ್ಲ, ಹೆಚ್ಚಿಗೆ ಏನು ಬೇಕಾಗಿಲ್ಲ. ಹಾಗಾಗಿ ನಮಗೇನಿರಬೇಕು ಅಂದರೆ ಒಂದು ವಿಶ್ವಾಸ ಅನ್ನುವಂಥದ್ದು, ಆಮೇಲೆ ಒಂದು ಸಂಘ ಅನ್ನೋದು. ವಿಚಾರ ಮಾಡಿ ಸಂಘ ಮಾಡಬೇಕು. ಮೊದಲೇ ವಿಚಾರ ಮಾಡಬೇಕು. ಪ್ರಪಂಚದ ಸಂಘ ವಿಚಾರ ಮಾಡಲಾರ್ದ ಮಾಡ್ಬೇಕು ನೋಡ್ರಿ. ವಿಚಾರ ಮಾಡಲಾರ್ದ ಪ್ರಪಂಚದವರು ಸಂಘ ಮಾಡಬೇಕು. ವಿಚಾರ ಮಾಡಿ ಮಹಾತ್ಮರ ಸಂಘ ಮಾಡಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನೀವು ಎಷ್ಟೇ ವಿಚಾರ ಮಾಡಿ ಪ್ರಪಂಚದ ಸಂಘ ಮಾಡಿದ್ರೆ ಒಂದು ದಿವಸ ಕೈ ಕೊಟ್ಟು ಹೋಗವೆಲ್ಲ, ಹೋತವಿಲ್ರಿ? ಎಷ್ಟರ ವಿಚಾರ ಮಾಡಿ ಕೈ ಕೊಟ್ಟು ಹೋಗವೆ. ನಾವಾದ್ರೆ ಅವ್ರಿಗೆ ಕೊಡ್ತೀವಿ, ಅವರಾದ್ರೆ ನಮಗೆ ಕೊಡ್ತಾರೆ. ಅಂದರೆ ಇದು ನಡೀತದೆ. ವಿಚಾರ ಮಾಡಿ ಮಾಡದೆ ಸಂಘ ಮಾಡಿ ನಡೀತದೆ, ಹೆಂಗಿದ್ರು ಹೋಗೋದೆ ಅಂತಿದ್ದು ಅನಿತ್ಯ. ಆದರೆ ಮಹಾತ್ಮರ ಸಂಘ ಮಾಡಬೇಕಾದ್ರೆ ಮೊದಲು ವಿಚಾರ ಮಾಡಿ ಮಾಡು. ಯಾಕೆ ಮಾಡು ಅಂದರೆ ಇದು ನಿತ್ಯತ್ವದ ಸಂಘ ಅಂತ. ಇದು ನಿತ್ಯತ್ವದ ಸಂಘ. ಅದಕ್ಕೆ ಇಲ್ಲಿ ಶ್ರದ್ಧೆ, ಪ್ರೇಮ, ಪ್ರೀತಿ ಅನ್ನೋದು ಇವು ಶ್ರದ್ಧೆ ಬೇರೆ, ಪ್ರೇಮ ಬೇರೆ, ಪ್ರೀತಿ ಬೇರೆ. ಪರಮ ಶ್ರದ್ಧೆ, ಪರಮ ಪ್ರೀತಿ, ಪರಮ ಪ್ರೇಮ ಬೇರೆ. ಲೌಕಿಕದಲ್ಲಿ ಪ್ರೀತಿ ಪ್ರೇಮ ಯಾರಿಗಿಲ್ಲೇನು? ಎಲ್ಲರಿಗಾವಲ್ಲ. ಆದರೆ ಇದರಲ್ಲಿ ಪ್ರಕೃತಿ ಪ್ರೇಮ ಅಂತ. ಪ್ರಕೃತಿ ಪ್ರೇಮ ಅಂದರೆ ಒಂದು ಆಡು ಮರಿ ಹಾಕದ, ಒಂದು ಆಕಳು ಒಂದು ಕರು ಹಾಕದ. ಆದರೆ ಕರು ಹೊರಗೆ ಬಂದ ತಕ್ಷಣ, ಮರಿ ಹೊರಗೆ ಬಂದ ತಕ್ಷಣ ಆಡು ಆ ಆಕಳು ಮರಿ ಮೇಲೆ ಎಷ್ಟು ಪ್ರೇಮ ಮಾಡ್ತದೆ ಗೊತ್ತಾ? ಹೋಗ್ತದ, ನಾಲಿಗೆ ಮೈಯೆಲ್ಲ ಸವರ್ತದ, ಹಿಂದ ಮುಂದೆ ಯಾರನ್ನು ಮುಟ್ಟುತ್ತಾರೇನೋ ಅಂತ ಜಾಗೃತವಾಗಿ ನೋಡ್ತದ. ಅದಕ್ಕೆ ಕರುವಿನ ಮೇಲೆ ಪ್ರೀತಿ ಯಾರು ಕಲಿಸಿದ್ರಪ್ಪ? ಆಡಿಗೆ ಮರಿ ಮೇಲೆ ಪ್ರೀತಿ ಮಾಡೋದು ಯಾರು ಕಲಿಸ್ಕೊಟ್ರು? ಕಲಿಸಿಲ್ಲಲ್ಲ. ಆದ್ರೆ ಮಾಡ್ತದಿಲ್ಲ. ಅದು ಪ್ರೀತಿ. ಅದ್ರಲ್ಲಿ 3-4 ಭಾಗ. ಇದು ಹಿಂದಿನ ಜನ್ಮದ ಸಂಸ್ಕಾರದಿಂದ ಬಂದ ಹಿಂಗೆ. ಅದ್ರಂಗೆ ಪಶು ಮಾಡ್ತದ, ಆಕಳು ಮಾಡ್ತದ, ಕುರಿ ಮಾಡ್ತದ ಅಂದ್ರೆ ಮನುಷ್ಯರು ಮಾಡೋದು ಏನು ದೊಡ್ಡ ಹೋಗದ?
ಹೌದು, ಇದು ಬರೇ ಪ್ರೀತಿ. ಇದೇನು ಶಾಸ್ತ್ರಗಳಿಂದ, ವೇದಗಳಿಂದ, ಗುರುವಾಕ್ಯದಿಂದ ಬಂದಂಥವೆಲ್ಲ ಸಹಜ ಪ್ರಕೃತಿಯಿಂದ ಬಂದವು, ಸಂಸ್ಕಾರದಿಂದ ಬಂದವು. ಇನ್ನೊಂದು ವ್ಯಾವಹಾರಿಕ ಪ್ರೇಮ ಅಂತ. ವ್ಯಾವಹಾರಿಕ ಪ್ರೇಮ, ವ್ಯವಹಾರ ಅಂದರೆ ನಾವು ಕೊಡೋದು ತಗೋದು ಅಂತ. ಈಗ ಈ ವ್ಯವಹಾರ ಎಲ್ಲಿ ಅದಂದರೆ, ಸಾಮಾನ್ಯವಾಗಿ ಒಂದು ಅಂಗಡಿಯಲ್ಲಿ ನಾವು ಪ್ರತಿ ತಿಂಗಳು ಅವನ ಅಂಗಡಿಯಲ್ಲಿ ದಾಸ್ತಾನು ತರ್ತೀವಿ. ತಿಂಗಳ ಒಂದು 7-8 ಸಾವಿರ ರೂಪಾಯಿ ಆಗ್ತದೆ ಅಷ್ಟೇ. 1000 ಆಗಲಿ 2000 ಆಗಲಿ, ಅಂಗಡಿಯವನು ಏನು ಮಾಡ್ತಾನ, ನಾವು ರೊಕ್ಕ ಕೊಟ್ಟಿವಿ, ಅವ್ನು ಮಾಲ್ ಕೊಟ್ಟಾನ. ಅವನದು ನಮ್ಮ ಮೇಲಿಲ್ಲ, ನಮ್ಮದು ಅವನ ಮೇಲಿಲ್ಲಲ್ಲ, ಅವನಿಗೆ ಪುಕ್ಕಟೆ ಕೊಟ್ಟಿಲ್ಲಲ್ಲ, ಮುಗೀತು. ಆದರೂ ಕೂಡ ಅಂಗಡಿಯವನು ಏನು ಮಾಡ್ತಾನಂದ್ರೆ, ಅಲ್ಲಿ ಹೊಂಟ್ರೆ ಬರೀ ಯಜಮಾನ್ರೆ ಕುಂದಿರ್ರಿ ಅಂತ ಹೇಳಿ ಕರೆದು ಮಾತಾಡ್ತಾನೆ. ಅವ್ನು ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ. ಮನೆಗೆಲ್ಲ ಆರಾಮಾರನ್ರಿ, ನೀವು ಆರಾಮಿದ್ದೀರಿ. ಅವನಿಗೇನು ಸಂಬಂಧ? ವ್ಯವಹಾರ ಸಂಬಂಧ ಅದ. ಇದು ನನಗಿರಾಕಿ, ಅದಕ್ಕೆ ಇವನ್ನ ಪ್ರೇಮ ಮಾಡಿದ್ರೆ ನಮ್ಮ ಅಂಗಡಿಗೆ ಬರ್ತಾನ, ಬೇರೆ ಅಂಗಡಿಗೆ ಹೋಗೋದ್ರಿಂದ ಪ್ರೀತಿ ಮಾಡ್ತಾನ ಅವನು, ಅಷ್ಟೇ. ಇದು ವ್ಯಾವಹಾರಿಕ ಪ್ರೀತಿ. ಈ ವ್ಯವಹಾರ ಇವತ್ತು ಎಲ್ಲಿ ಮುಟ್ಟಾರಂದ್ರೆ, ಮನುಷ್ಯರಿಗೆ ಅಷ್ಟೇ ಅಲ್ಲ, ದೇವರಿಗೂ ಕೂಡ ಮುಟ್ಟ್ಯಾವಂತೀವಿ. ಈ ವ್ಯವಹಾರ ಎಲ್ಲದ? ದೇವರಲ್ಲಿ ಕೂಡ ವ್ಯವಹಾರ ಅದ. ನಮ್ದು 20 ರೂಪಾಯಿ ಕಾಯಿ ತಗೊಂಡು ಹೋಗ್ತೀವಿ, ಹೋಗಿ ಅಲ್ಲಿ ವ್ಯವಹಾರ ಎಲ್ಲಿ ನಡೀತದ? ದೇವ್ರ ಗುಡಿಯಲ್ಲಿ ವ್ಯವಹಾರ ನಡೀತು ನೋಡ್ರಿ. ನೀನು ಒಯ್ದ ದುಡ್ಡು ಕೊಟ್ಟು ತಗೊಂಡು ಹೋದಂಥ ಕಾಯಿಯನ್ನ ಅದು ಹೊಡೆದು ನಿನ್ನ ಕೈಯಲ್ಲಿ ಕೊಡಬೇಕಾದ್ರೆ 20 ರೂಪಾಯಿ ಅಂತಾರ. ಅಂತಾರಿಲ್ಲ, ವ್ಯವಹಾರ ಅಂತಿದ್ದು ಏನಂತಿದ್ದು? ಕಾಯಿ ಯಾರ್ದು? ನಿಂದು. ಸುಮ್ಮನೆ ಅಲ್ಲಿಟ್ಟಿದ್ದು ಹಿಂಗೆ ಒಡೆದು ಕೊಡ್ಬೇಕಾದ್ರೆ 20 ರೂಪಾಯಿ ಕೊಡೋದು. ಮತ್ತು ಇನ್ನೂ ಕೆಲವು ಮಂದಿ ದೇವ್ರ ಜೊತೆ ವ್ಯವಹಾರ ಮಾಡ್ತಾರೆ. ದೇವರು ಕೂಡ ವ್ಯವಹಾರ. ಕಾಯಿ ಹೊಡೆದು ಮತ್ತು ಏನೇನು ಬೈಕೆಗಳಾವಂದ್ರೆ ಅವರಿಗೆ ಗೊತ್ತಂತ. ನೀನು 20 ರೂಪಾಯಿ ಕಾಯಿಗೆ ನೀನು 70 ರೂಪಾಯಿದು ಏನನ್ನು ಕೇಳಿದ್ರೆ ಅವನು ಎಲ್ಲಿ ತರಬೇಕಂತ ದೇವರು? ನೀನು ಕೊಡ್ಬೇಕಂದ್ರೆ ಎಲ್ಲಿ ತಂದು ಕೊಡಬೇಕು? ನೀನಾದ್ರು ದುಡ್ತಿದ್ದಿ, ಇಲ್ಲ ಕಳ್ತನ ಮಾಡ್ತಿದ್ದಿ, ಮೋಸ ಮಾಡ್ತಿದ್ದಿ, ಏನಾದ್ರು ಕೊಡ್ತಿದ್ದಿ, ದೇವ್ರು ಎಲ್ಲಿ ತರಬೇಕಪ್ಪ? ಇದು ಕೂಡ ನಡೆದತ್ತಂದ್ರೆ ಇದು ವ್ಯಾವಹಾರಿಕ ಪ್ರೇಮ ಅಂತ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳಬೇಕಾಗಿದ್ರೆ, ಶಾಸ್ತ್ರಗಳಲ್ಲಿ ಒಳ ಪ್ರೇಮಂತ, ಹೊರ ಪ್ರೇಮಂತ, ನಡು ಪ್ರೇಮಂತ, ಪರಮ ಪ್ರೇಮಂತ. ಇದೆಂಗ್ರಿ ತಿಳಿಬೇಕಲ್ಲ ನಮಗಂದ್ರೆ, ಒಳ ಪ್ರೇಮ ಅಂದ್ರೆ ಮೇಲೆ ಬಾಳೆ ಸಿಪ್ಪೆ ಮೇಲೆ ನಿಮಗೆ ಪ್ರೀತಿ ಇಲ್ಲ, ಒಳಗೆ ಹಣ್ಣಿನ ಮೇಲೆ ನೋಡ್ರಿ, ಅದು ಒಳ ಪ್ರೇಮ. ಕೆಲವು ಮಂದಿಗೆ ಹೊರಗ ಪ್ರೇಮ, ಪ್ರೀತಿ, ಭಕ್ತಿ ಅಂತ ಮಾಡಂಗಿಲ್ಲ, ಒಳಗೆ ಮಾಡ್ತಾರ. ಒಳಗಿದ್ದವ್ರನ್ನ ಒಳಭಕ್ತಿ ಅಂತ. ದೇವರನ್ನ ಒಳಗೆ ಪ್ರೀತಿ ಮಾಡ್ತಾರ, ಅವರು ಗುರುಗಳನ್ನ ಪ್ರೀತಿ ಮಾಡ್ತಾರ. ಇದು ಒಂದು. ಆಮೇಲೆ ಹೊರ ಪ್ರೇಮ ಅಂತಂದ್ರೆ ಕಜರಣ್ಣ ಅದಲ್ಲ, ಕಜರಣಿ ಮ್ಯಾಲಿದ್ದು ಪ್ರೀತಿ ಮಾಡ್ತೀವಿ, ಬೀಜನ್ನ ಒಕ್ಕಡ್ತೀವಿ. ಇದ್ಯಾವುದು? ಹೊರ ಪ್ರೇಮ. ಇವರು ಹೊರಗಿಂದೇ ಮಾಡ್ತಾರ ಪ್ರೀತಿ, ಒಳಗಿಂದ ಬಿಸಾಕ್ತಾರ ನೋಡು ಈ ಮಂದಿ. ತನ್ನ ಸ್ವರೂಪ ದೈವ ಭಕ್ತಿ, ನನ್ನ ಆತ್ಮ ಒಂದು ಬಿಟ್ಟಾಕ್ತಾರ. ಅನಿತ್ಯವಾದ ದೇಹದ ಮೇಲೆ ಪ್ರೀತಿ ಮಾಡೋರಾರ, ವಿಶ್ವಾಸ ಮಾಡೋರ, ಇದು ಕೆಲಸ ಕೊಡಂಗಿಲ್ಲ. ನಡು ಪ್ರೇಮ ಅಂದ್ರೆ ಮಾವಿನ ಹಣ್ಣು ಸೀಸನ್ ಹೋಯ್ತಲ್ಲ, ಹೌದಲ್ಲ, ಮೇಲೆ ಸಿಪ್ಪೆ ಮೇಲೆ ಆಸಕ್ತಿ ಇಲ್ಲ, ಚೀಪಿನ ಮೇಲೆ ಆಸಕ್ತಿ ಇಲ್ಲ, ಮಧ್ಯದಾಗಿರ್ತಕ್ಕಂಥ ಕಂಡ ಅದಲ್ಲ,
ಅದರ ಮೇಲೆ ಪ್ರೇಮ ಅದಿಲ್ಲ ನಮಗೆ. ಇದು ಒಂದು ರೀತಿ. ಇನ್ನು ಪರಮ ಪ್ರೇಮ ಅಂದರೆ ಕಲ್ಲು ಸಕ್ಕರೆ ಅಂತ. ಕಲ್ಲು ಸಕ್ಕರೆಯನ್ನು ನೀವು ಎಲ್ಲಿಯಾದರೂ ಕಡೀರಿ, ಅದನ್ನು ಇಷ್ಟು ಹೊರಗಿನ ತೆಗೆದು ಹೊರಗ, ಒಳಗಿನ ತೆಗೆದು ಒಳಗ, ನಡುವೆಂದು ಅಂತ ಏನನ್ನ ಭಾಗ ಮಾಡ್ತೀವಿ ಅನ್ನೋದು ತಿಂದ ಹೋಗೋದವ್ರು. ಯಾಕಂದರೆ ಎಲ್ಲೇ ನೋಡಿ ಸಿಹಿ ಅಂತ. ಅದಕ್ಕೆ ಭಕ್ತಿ ಅನ್ನುವಂಥದ್ದು, ಪ್ರೀತಿ ಪ್ರೇಮ ಅನ್ನುವಂಥದ್ದು ಗುರುವಾಕ್ಯಗಳಲ್ಲಿ. ಗುರುವಾಕ್ಯ ಅಂದಾಗ ಮತ್ತೆ ಹೋಗಿ ಯಾರೇ ಇಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ ಇರೋಂಥ ಗುರುವಿನಲ್ಲಿ ಅಂತ ಹೋಗಿ ನೋಡ್ರಿ. ಅಂತ ಗುರುವಿನಲ್ಲಿ ಹೆಂಗಿರ್ಬೇಕು? ಪರಮ ಪ್ರೇಮ ಇರ್ಬೇಕಾದ. ಪರಮ ಪ್ರೇಮ ನಾ ಮೊದಲು ಹೇಳಿದ್ನಲ್ಲ, ಅಕ್ಕ ಮಹಾದೇವಿಲಿ ಏನು ಪ್ರೇಮ ಇತ್ತು? ಪರಮ ಪ್ರೇಮ. ಆತ್ಮರಕ್ಷಣೆಗೆ ಏನು ಚಲನಮಲ್ಲಿಕಾರ್ಜುನಯ್ಯ ಅಂತ. ಆ ದೇವರ ಕಲ್ಕ ನನಗೆ ರಕ್ಷಣೆ ಮಾಡಕ್ಕೆ ಇನ್ನೊಬ್ಬ ಆಶ್ರಯ ಅಪೇಕ್ಷೆ ಯಾಕೆ ಬೇಕಂತ ತಾಯಿ ಹೇಳಿ ಮನೆ ಬಿಟ್ಟು ಹೋದಂತಕ್ಕೆ. ಹಾಗೆ ಇಲ್ಲಿ ಕೂಡ ತತ್ವಜ್ಞಾನಾರ್ಥ ದರ್ಶನಂ ಅಂತ ಹೇಳಿದ್ರೆ, ಇಲ್ಲಿ ತತ್ವಜ್ಞಾನಕ್ಕೆ ಪ್ರಯೋಜನವಾಗಿರ್ತಕ್ಕಂಥದ್ದು ಏನಾದ ಅಂದರೆ ಮೋಕ್ಷ ಅದಲ್ಲ. ಆ ಮೋಕ್ಷದಲ್ಲಿ ನಮ್ಮ ದೃಷ್ಟಿ ಇರಬೇಕಾಗ, ಮೋಕ್ಷದ ಕಡೆ ದೃಷ್ಟಿ ಇರಬೇಕು, ವಿಷಯ ಆದ ಕಡೆ ದೃಷ್ಟಿ ಇರಬಾರದು. ಹಾಗಾಗಿ ಪ್ರತಿಯೊಬ್ಬನೂ ನಿಜವಾದ ಮುಮುಕ್ಷವಾಗಿ ವೇದಾಂತ ವಿಚಾರ ಮಾಡುತ್ತಾ ಇರುವನೆಂಬುದು ನಂಬುವ ಮಾತಲ್ಲ. ಕೊಂತವರೆಲ್ಲರೂ ವೇದಾಂತ ವಿಚಾರ ಮಾಡ್ತಾರಂತ ನೀವು ಹೇಳಬಹುದು, ಆದರೆ ನಂಬುವ ಮಾತಲ್ಲ. ಯಾಕಲ್ಲ? ಮಂದನೆ ಹೇಳಿನಿ, ಕೆಲವರು ಕುತೂಹಲಕ್ಕಾಗಿ ಬರ್ತಾರೆ. ಇಲ್ಲಿ ಏನು ನಡೀತದ ನೋಡಮಂತ ನೋಡಕ್ಕೆ ಬಂದವರು ಕೆಲವರು. ಇನ್ನ ಕೆಲವರು ಪಂಡಿತರೆನಿಸಿಕೊಳ್ಳುವುದಕ್ಕಾಗಿ ಮಾಡುವುದು ಏನು ಅಂತ ತಿಳ್ಕೊಂಬ ಬರ್ತಾರೆ. ನಮ್ಮಲ್ಲಿ ಎಷ್ಟೋ ಶಾಸ್ತ್ರ ಕೇಳಿ ಯಾರ್ಯಾರು ಏನೇನಾಗ್ಯಾರ ಗೊತ್ತಲ್ಲ ನಿಮ್ಗೆ. ಮತ್ತೆ ಶಾಸ್ತ್ರಕ್ಕೆ ಬರ್ದಾ ಬಿಟ್ಟಾರ ಅವರು. ಅವರೇ ಇವತ್ತು ಪಂಡಿತರಾಗ್ಯಾರ. ಮತ್ತೆ ಬೆಂಕಿ ಬಿದ್ದ ಮನೆಯಿಂದ ಹೊರಬೀಳಲು ತಾಪತ್ರಯ ಪಡುವಂತೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥ ತಾಪತ್ರಯ ಅಂದ್ರೆ 3. ಇವು ದೊಡ್ಡ ದುಃಖಗಳು. ಒಂದು ಮನೆಯಲ್ಲಿ ಗಂಡ ಹೆಂಡತಿ ದೊಡ್ಡ ಮನೆ ಇತ್ತು, ತಲವಾಗಲಿತ್ತು, ಪಡಸಾಲಲ್ಲಿ ಮಲಗಿದ್ರು ಗಂಡ ಹೆಂಡತಿ ಮಕ್ಕಳು ಚಿಕ್ಕದು. ಅಚಾನಕ್ಕಾಗಿ ಆ ಮನೆಗೆ ಬೆಂಕಿ ಬಿತ್ತು, ಗೊತ್ತಾಗದಂಗೆ ಬೆಂಕಿ ಬಿತ್ತು. ಆವಾಗ ಆ ಬೆಂಕಿ ಸೆಕೆಗೆ ಮೊದಲು ಆ ಮನೆ ಯಜಮಾನನ ಆತಗ ತಗಲಿತು. ಎದ್ದು ನೋಡ್ತಾನ ಬೆಂಕಿ. ಅದೆಷ್ಟು ಪ್ರಮಾಣ ಅಂದರೆ ಯಾವ ಕಡೆ ಆದಷ್ಟು ಬೇಗ ಕ್ಷಣದಲ್ಲಿ ಹೊರಗೋದ್ರೆ ಬದುಕಬಹುದು, ಕ್ಷಣ ತಡ ಆದರೆ ಸಾಯುವಂಥ ಒಂದು ಆಘಾತಕಾರವಾದ ಅಗ್ನಿ ಇತ್ತು. ಆವಾಗ ಏನು ಮಾಡ್ದ, ನಾ ಸಾಯ್ತೀನಿ ಅಂತ ತಿಳ್ಕೊಂಡು ಸೀದಾ ಬಾಗಿಲು ತೆರ್ಕೊಂಡು ತಲಬಾಯಲ್ಲಿ ನಿಂತು ಹೆಂಡತಿ ಕೂಗ್ತಾನ, ಬರ್ರಿ ಬೆಂಕಿ ಬಿದ್ದದ, ಮಕ್ಕಳ ಹಬ್ಬಸು ಬರ್ರಿ ಅಂತ ಕೂಗ್ತಾನ, ಬರ್ರಿ ಅಂತ ಕೂಗ್ತಾನ. ಯಾಕೆ ಅವ್ರನ್ನ ಎಬ್ಸಂಡು ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅವನು ಎಬ್ಸದ್ರಾಗ ನಾ ಸತ್ತೋತೀನಿ ಅಂತ ಗೊತ್ತಿದ್ದು ಆ ಬೆಂಕಿ ಬಿದ್ದ ಮನೆಯಲ್ಲಿ ಬದುಕೋದಕ್ಕೋಸ್ಕರವಾಗಿ ಹೇಗೆ ಉಪಾಯ ಮಾಡಿ ತಾನು ಹೊರಬಂದ, ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಹೊರಬೀಳಲು ಪ್ರಯತ್ನ ಮಾಡುವನು. ಏನು ಪ್ರಯತ್ನ? ಅವಿದ್ಯಾ ಸಂಬಂಧ ಅಜ್ಞಾನದ ಬೆಂಕಿ ಬಿದ್ದ ನಮಗ. ಆ ಮನೆಯಲ್ಲಿ ಆ ಬೆಂಕಿ, ಈ ಮನೆಯಲ್ಲಿ ಈ ಬೆಂಕಿ. ಈ ಬೆಂಕಿಯಿಂದ ಈ ತಾಪಗಳೇನಾವಲ್ಲ, ಈ ತಾಪಗಳಿಂದ ಈ ಅಜ್ಞಾನದ ಬಂಧನದಿಂದ ಯಾವಾಗ ಬಿಡುಗಡೆ ಆದೇನು ಮತ್ತು ಆ ಮೋಕ್ಷವನ್ನು ಯಾವಾಗ ಹೊಂದೇನು ಅನ್ನುವಂಥ
ಗುರಿಯನ್ನು ಇಟ್ಟುಕೊಂಡು ಬಂದು ವೇದಾಂತ ಕೇಳೋರು ಕೆಲವು ಮಂದಿ ಅಂತ. ಕೆಲವು ಮಂದಿ ಅಂದ್ರೆ ನಾವು ಎಷ್ಟು ವರ್ಷ ಕೇಳಿವಲ್ರಿ ಇದ್ರೆ ಕೆಲವು ಮಂದಿ ಹಿಂಗೆ ವಿಚಾರ ಮಾಡಂಗಿಲ್ಲ. ನಿತ್ಯ ಸಾಧನಕ್ಕೆ ಯಾವುದು ಅಸಾಧ್ಯವಾದಲ್ಲ. ಅದು ಯಾವುದು ಅಂದ್ರೆ ಮೊದಲೇ ಹಿಡಿಯೋದು ಅದಕ್ಕೆ ಶ್ರವಣ ಭಕ್ತಿ ಅಂದ್ರು. ಈ ಶ್ರವಣನೇ ಮೊದಲು ಬೀಜ ಇದಕ್ಕೆ. ಹಾಗಾಗಿ ಮತ್ತೆ ನೀರಿನಲ್ಲಿ ಒಬ್ಬ ಮುಳುಗಿದ ಅಂತ ಇಟ್ಟಾರೆ. ಮುಳುಗಿ ನೀರಿನ ಈಜು ಬರಲಾರ್ದ ಮುಳುಗಿದವನು ಸಾಯ್ತೀನಿ ಅಂತ ಅತ್ಯಂತ ದುಃಖದಿಂದ ಭಯದಿಂದ ನೀರಿನಿಂದ ಮೇಲೆ ಬರುವ ಪ್ರಯತ್ನ ಹೇಗೆ ಮಾಡುತ್ತಾನೆಯೋ, ಸುಮ್ಮನೆ ಬರ್ಯಪ್ಪ ಬಂದಿರಿ ಅಂತೇಳಿ ಕರಿತೇನೆ ಅವನು ಯಾರನ್ನ, ಅಯ್ಯೋ ಯಪ್ಪ ಎಣ್ಣ ಬರ್ರಿ ಅಂತ ಎಷ್ಟು ಕಾತುರತೆಯಿಂದ ಎಲ್ಲವನ್ನ ಮರೆತು ನನ್ನನ್ನು ಮೇಲೆ ಎತ್ತರಿ ಅಂತ ಕೂಗ್ತಾನಿಲ್ಲ. ಅದೇ ರೀತಿಯಾಗಿ ಮುಕ್ತಿಯನ್ನ ಪಡೆಯುವುದಕ್ಕೆ ಆ ವೇದನೆ ಬೆಂಕಿಯಲ್ಲಿ ಬಿದ್ದು ಹೊರಗೆ ಬರೋರಿಗೆ ವೇದನೆ ಎಷ್ಟಾಯಿತು, ನೀರಿನಲ್ಲಿ ಬಿದ್ದು ಬದುಕೋದಕ್ಕೆ ವೇದನೆ ದುಃಖ ಎಷ್ಟಾಗ್ಯದಲ್ಲ. ಅದರಂಗ ಈ ಬಂಧನ ಜನನ ಮರಣ ಏನು ಭಾಳ ದೂರ ಇಲ್ಲ ನಮಗೆ, ಭಾಳ ದೂರ ಅದೇ. ಅಂಥ ದುಃಖವನ್ನ ಕಳೆದುಕೊಳ್ಳುವುದಕ್ಕಾಗಿ ಯಾರಲ್ಲಿ ಅತ್ಯಂತ ನಿವೇದನೆ ಆದ ಅಂಥವರಿಗೆ ಮಾತ್ರ ಈ ವೇದಾಂತ ಶಾಸ್ತ್ರದಲ್ಲಿ ಮೋಕ್ಷದ ಫಲ ಅದಂತ ಅರ್ಥ ಮಾಡಬೇಕು. ಹಾಗಾಗಿ ಸಾಧಕನ ಜೀವಿತ ಚರ್ಯೆಗಳೆಲ್ಲ ಮುಕ್ತಿಗಾಗಿಯೇ ಅನ್ವಯಿಸಬೇಕಾದ ಸಮಯ ಆಯ್ತಾ. ಸಾಧಕನ ಜೀವನ ಏನಾಗಿರಬೇಕು ಅಂದ್ರೆ ಮುಕ್ತಿಗಾಗಿ ಅನ್ವಯಿಸ್ಬೇಕಂದ್ರು. ಇಲ್ಲೇ ಸಮಸ್ಯೆ ಇರೋದು. ಮುಕ್ತಿಗಾಗಿ ನಾವೇನೇ ಮಾಡಿದ್ರು ಮುಕ್ತಿಗಾಗಿ. ಆದರೆ ಇವತ್ತು ನಾವೇನೇನು ಮಾಡಿದ್ರೆ ಭುಕ್ತಿಗಾಗಿ ಮಾಡ್ತೀವಿ, ಮುಕ್ತಿಗಾಗಿ ಏನು ಮಾಡಕ್ ತಯಾರಿಲ್ಲ. ಏನು ಮಾಡಕ್ ತಯಾರಿವಿ? ಬಾಯಲ್ಲಿ ಮಾತಾಡೋರು ಭಾಳ ಮಂದಿವಿ, ಮಾಡೋರು ಬೇಕಲ್ರಿ. ಮಾಡೋರ್ನು ಇಲ್ಲ ಅಂತಲ್ಲ, ಆ ಮಾಡುವುದಕ್ಕೆ ನೀಡುವುದಕ್ಕ ಶಾಸ್ತ್ರ ಕೇಳೋದಕ್ಕ ಇದು ಉದಾಹರಣೆ ಅಂದ್ರೆ ಯಾರಾದರೂ ಬಲ್ಲವರಿದ್ರು ಕೂಡ ನಮ್ಮ ವೇದಾಂತ ಸದ್ಗುರು ಬಸವಾನಂದರ ಬಳಗದ ಮಠಗಳಲ್ಲಿ ಮತ್ತು ಶಕ್ತಿನದಲ್ಲಿ ಪ್ರತ್ಯಕ್ಷ ಪ್ರಮಾಣವಾಗಿ ನೋಡಬಹುದು ಅಂತಕ್ಕಂಥ ಮಾತನ್ನು ಕೂಡ ನಾವು ಧೈರ್ಯವಾಗಿ ಹೇಳಬಹುದು. ಎಲ್ಲರೂ ಮಾಡ್ತಾರೆ. ಯಾವುದಕ್ಕೋಸ್ಕರ ಮಾಡ್ತಾರೆ? ಸಂಸಾರಕ್ಕಾಗಿ ನಮಗೇನ ಆಗಲಿ ಅಂತ ಉದ್ದೇಶ ಅಲ್ಲ. ಮೋಕ್ಷಕ್ಕಾಗಿ ನಮಗೆಷ್ಟು ಪುಣ್ಯ ಬರಲಿ, ಮೋಕ್ಷಕ್ಕಾಗಿ ಇನ್ನೊಂದಾಗಲಿ, ಮೋಕ್ಷಕ್ಕಾಗಿ ಮತ್ತೊಂದು ಆಗಲಿ ಅಂತ ಮಾಡ್ತಾರಲ್ಲ, ಇದು ನಿಜವಾದ ಶಾಸ್ತ್ರದ ಕೇಳುವಂಥ ಶ್ರೋತೃಗಳ ಲಕ್ಷಣ ಅಂತ. ಹಾಗಾಗಿ ಇವತ್ತು ಬಸವಾನಂದರ ಒಂದು ನೆನಪನ್ನು ನಾವು ಮಾಡಲಾಗಿ, ಅವರು ಏನು ಮಾಡಿದರು, ಹೇಗೆ ಬಂದರು, ಯಾವ ರೀತಿ ಇದ್ದರು ಅನ್ನುವುದು ತಮಗೆಲ್ಲ ಪ್ರತ್ಯಕ್ಷವಾಗಿ ಗೊತ್ತಿದ್ದಂಥ ವಿಷಯ. ನಾವು ಹಿಂದಿನ ಕಾಲದಲ್ಲಿ ಋಷಿಗಳ ಉಪನಿಷತ್ತುಗಳಲ್ಲಿ ಒಬ್ಬ ಶಿಷ್ಯ ಗುರುವಿನಲ್ಲಿ ಹೋಗಿದ್ದ. ಗುರುಗಳನ್ನು ನನಗೆ ಭವಬಂಧನದಿಂದ ಜನನ ಮರಣದಿಂದ ಬಿಡುಗಡೆ ಮಾಡಿ ಮೋಕ್ಷವನ್ನು ಕೊಡು ಅಂತ ಕೇಳಿದ ಮೇಲೆ ಅಂಥ ಗುರುಗಳು ಸಂವಾದ ರೂಪದಲ್ಲಿ ಎಷ್ಟೋ ಮಂದಿ ಉಪನಿಷತ್ತುಗಳೇ ಆಗಿ ಹೋಗ್ಯಾರ. ನಮಗೇನು ಗೊತ್ತಿದ್ದಿಲ್ಲ ಅಂತ. ನಮಗೇನು ಗೊತ್ತಿತ್ತು? ಮೋಕ್ಷ ಅಂದ್ರೆ ಏನು, ಬಂಧನ ಅಂದ್ರೆ ಏನು, ಯಾವುದೂ ಗೊತ್ತು ಇಲ್ಲದಂಥ ಸಂದರ್ಭದಲ್ಲಿ ಅಂಥ ಮಹಾತ್ಮರನ್ನ ನಾವು ಏನು ಕೇಳಿದೀವಿ ಅಂದರೆ, ಅಪ್ಪ ನೀ ಶಕ್ತಿನಾಗ ಬರಬೇಕು. ಸಿದ್ಧಲಿಂಗಪ್ಪ ತಾತನವರು ಬಹಳ ಚಂದ ಹೇಳಿದ್ರು. 2 ವರ್ಷ ಆಯಿತು, ಆದರೆ ದೇಹ ಅನಾರೋಗ್ಯದಿಂದ ಕುಸಿದು ಹೋಯಿತು. ನಾವು ಈಗ ಶಾಸ್ತ್ರ ತಿಳಿತಿತ್ತು, ಈಗ ತಿಳಿಲಿಕ್ಕೆ ಪ್ರಾರಂಭ ಆಗಿತ್ತು, ಅಷ್ಟರೊಳಗೆ ಅವ್ರು ದೇಹ ಬಿಟ್ಟರು. ಹಾಗಾಗಿ ಅಗಸರ ನಾಯಿ ಹಳ್ಳನ ಕಾಯಲಿಲ್ಲ,
ಮನೆನೂ ಕಾಯಲಿಲ್ಲ ಅಂತ ಎರಡು ತಪ್ಪಿ ಎರಡು ರಾದ್ವಿ. ಅದೇ ಒಂದು ಇದರಲ್ಲಿ ಜೋಶಲ್ಲಿ ನಾನು ಆಡಬಾರ್ದೇನೋ ಆಡಿದಂತ ತಪ್ಪಾಯ್ತು ಅಂತ ಅಂದ್ಕೊಂಡೆ. ಆದರೂ ಕೂಡ ಅದೇ ಮಾತು ಹೇಳಿದೆ, ಅಪ್ಪ ನಮ್ಮನ್ನು ಉದ್ಧಾರ ಕಲ್ಯಾಣ ಮಾಡಬೇಕಾದ್ರೆ ತಾವು ಸ್ವಲ್ಪ ದಿನ ಶಕ್ತಿನರ್ಗೆ ಬಂದು ನಮಗೆ ಉಪದೇಶ ಮಾಡಿದ್ರೆ ಕೃತಾರ್ಥರಾಗ್ತೀವಿ ಅಂತ ಕೇಳಿ ನಮಸ್ಕಾರ ಮಾಡಿ. ಮತ್ತೆ ಇವೆಲ್ಲ ಉಪನಿಷತ್ತಿನಲ್ಲಿ ನಡೆದು ಹೋದಂಥ ಘಟನೆ ಈ ಕಾಲದಲ್ಲಿ. ಅಂಥದ್ದು ನಮ್ದು ಯಾವುದೋ ಹಿಂದಿನ ಜನ್ಮದ ಪುಣ್ಯ ಗೊತ್ತಿಲ್ಲ. ಅದೊಂದೇ ಮಾತಿ ಆವತ್ತೇ ಹೊಸಳ್ಳಿಯವರು ಮಠದವರು ನೀರಮನೆಗೆ ಹೋಗಿ ಬಸವಣ್ಣನ ಕರ್ಕೊಂಡು ಹೋಗ್ಬೇಕು, ಸ್ವಲ್ಪ ದಿನ ಶಾಸ್ತ್ರ ಕೇಳಿ ಮತ್ತೆ ತಂದು ಬಿಡ್ತೀವಿ ಅಂತ ಕೇಳಲಿಕ್ಕೆ ಹೋಗ್ಯಾರ. ಅವರು ಬೆಳಿಗ್ಗೆ ಹೋಗ್ಯಾರ, ಮಧ್ಯಾಹ್ನವರೆಗೆ ಕುಂತಾರ, ಅಲ್ಲಿ ಪ್ರಸಾದ ಮಾಡ್ಯಾರ. ಹಿಂಗೆ ಹೇಳಿದಾಗ ಗುರುಗಳು ಹೇಳಿದ್ರಂತ, ನೋಡುತ್ತಮ್ಮ ಈಗ ವಯಸ್ಸಾಗ್ಯದ, ಮೊದಲಂಗ ದೃಷ್ಟಿನೂ ಇಲ್ಲ, ನಾನೇ ಬಂದು ಹೇಳ್ಬೇಕಂದ್ರೆ ಆಗೋದಿಲ್ಲ. ಬೇಕಾದ್ರೆ ನಮ್ಮಲ್ಲಿ 3-4 ಮಂದಿ ಹೇಳೋರಾರ, ಯಲ್ಲಪ್ಪಣ್ಣನ, ನರಸಣ್ಣನ, ಕೆಂಪರಸಣ್ತಿದ್ದ, ರಾಮಣ್ಣನ, ಇದ್ರಾಗ ಯಾರನ್ನ ಇಷ್ಟ ಬಂದವನ್ನ ಕರ್ಕೊಂಡು ಹೋಗಿ ಕೇಳ್ರಿ, ನಾನೇ ಬರ್ಬೇಕಂದ್ರೆ ಹಿಂಗೆಲ್ಲ ಆಗೋದಿಲ್ಲ ಅಂತ ಹೇಳಿ ಕಳಿಸ್ಯಾರ. ಅವ್ರು ಆಗಲಿ ಬಿಡಂತ ಮಧ್ಯಾಹ್ನ ಹೋಗ್ಯಾರ. ನಾವು 4 ಗಂಟೆಗೆ ಮಠಕ್ಕೆ ಹೋಗಿ ನಾವು ಈ ಸಂವಾದ ವಿಚಾರ ಮಾಡೋದ್ರೊಳಗಾಗಿ ಗುರುಗಳಿಗೆ ಮಾತು ಹೇಳಿದಾಗ ಅವ್ರು ಒಂದು ಮಾತು ಹೇಳಿದರು, ಎಂದು ತಮ್ಮ ಅಂತ. ನಾನು ದಿಗಲ ಬಿಡ್ತು ನೋಡ್ರಿ. ಅವ್ರು ಬಂದು ಓದದ್ದು ಅದು ಏನು ಗೊತ್ತೇ ಇಲ್ಲ ನಮಗೆ. ಎಂದು ಅಂದರು, ನನಗೆ ಅವರು ನಿಷ್ಠುರವಾದಿಗಳು, ಸುಮ್ಮನೆ ಹೇಳಿದ್ ಬಿಡಪ್ಪ ಕರ್ಕೊಂಡು ಹೋಗ್ತೀನಿ ಅಂತ. ಯಾಕಂದರೆ ನಾವು ಸಂಸಾರಿಕರು ಇದೆಲ್ಲ ತೊಂದರೆ ಆಗ್ತದಂತ ಬಹಳ ವಿಚಾರ ಮಾಡಿದ್ವಿ. ಅದಿರಲಿ, ಸಮಯ ಆದ ಕಾರಣ ಮತ್ತೆ ನಾಳೆ ದಿನ ವಿಚಾರ ಮಾಡೋಣ ಅಂತಪ್ಪ. ಮಹಾತ್ಮರ ಪುಣ್ಯ ಸ್ಮರಣೆ ಉತ್ಸವದಲ್ಲಿ ನಾವೆಲ್ಲ ತೇರು ಸಾಗುತ್ತಾದ ನೋಡಿರಮ್ಮ, ಈ ದೇಹ ಎಂಬ ತೇರು ಸಾಗುತ್ತಾದ ನೋಡಮ್ಮ, ಉತ್ಸವ ಅಂತೀವಿ ನಾವು. ಅದಕ್ಕೆ ತೇರೆಳೆಗೆ ಉತ್ಸವದಿಂದ ಹೋಗ್ತವೋ ಏನು ದುಃಖದಿಂದ ಹೋಗ್ತವೋ? ಅದಕ್ಕೆ ಮಹಾತ್ಮರ ಪುಣ್ಯ ಸ್ಮರಣೆ ಮಾಡುವಾಗ ಉತ್ಸವ ಬರೋಕಂತ ನಮ್ಗೆ. ಆ ರೀತಿ ನಾವು ನೀವೆಲ್ಲರೂ ಸದ್ಗುರುನಾಥನ ಧ್ಯಾನ ಚಿಂತನೆ, ಅವರ ಉಪದೇಶವನ್ನು ಚಿಂತನೆಯನ್ನು ಮಾಡ್ತಾ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಇದಕ್ಕೆ ಸದಾಕಾಲ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಆದಿಯಾಗಿ, ಶಿವಪುತ್ರ ಮಹಾಸ್ವಾಮಿಗಳ ಪರಂಪರೆ ಆದಿಯಾಗಿ, ಸದ್ಗುರು ಬಸವಾನಂದರ ಕೃಪಾ ಆಶೀರ್ವಾದ ನಮ್ಮ ಮೇಲೆ ಮತ್ತು ನಮ್ಮ ಸದ್ಗುರು ಬಸವಾನಂದರ ಸರ್ವ ಶಿಷ್ಯ ಬೆಳಗದ ಮೇಲೆ ಸದಾ ಕಾಲ ಬೆಳಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದೆ ಮಂಗಲವನ್ನು ಹೇಳ್ರಿ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರುಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಲೌಕಿಕ ಪಾರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರಾಮಾರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗು
ಬೆಳಗುವೆನಾರುತಿಯ ಗುರುವರ ಬೆಳಗುವೆನಾರುತಿಯ ಸಂಸಾರದೊಳಗೆ ಬಳಲು ವರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಪವಮಾಲ ಒಳಗದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿ ಶ್ರೀಮದ್ ಸ್ಮರಿಸುತ್ತ ಬೆಳಗಿರೆ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವಸ್ತ್ವಂ ಸದ್ವಿಕ್ತಿಲೆ ತಿಳುಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೆ ವರರಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಅರುಷದಿ ವಾಸಿಪಗೆ ಅರುವಿನಾರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವಹಿಸಿದ ಗುರು ಶಿವ श्रीमद जगद्गुरु सिद्धारूढ़ स्वामी महाराज की, गुरुनाथ रोड महाराज की, शिवपुत्रेश महाराज की, बसवानंद महाराज की, अभिनव गुरु महाराज की, सकल साधु संत महाराज की जय मंगलम जय नमः पार्वती शिव महादेव।